ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 4ನೇ ಪಾದ 1ನೇ ಸೂತ್ರದೊಳಗೆ ಈಗ ಶಂಕರ ಭಾಷ್ಯ ಮುಂದುವರೆದ ಭಾಗ. ಇಲ್ಲಿ ಶರೀರ ಇಂದ್ರಿಯ ಮನೋ ಬುದ್ಧಿ ವಿಷಯ ವೇದನಾ ಸಂಯುಕ್ತಸ್ಯ ಈ ಅವಿದ್ಯಾವತಃ ಭೋಕ್ತುಃ ಶರೀರಾದೀನಾಂ ರಥಾದಿರೂಪಕಲ್ಪನೆಯ ಸಂಸಾರ ಮೋಕ್ಷಗತಿ ನಿರೂಪಣೇನ ಪ್ರತ್ಯಗಾತ್ಮ ಬ್ರಹ್ಮಾವಗತಿರಿಹ ವಿವಕ್ಷಿತ. ಇಲ್ಲಿ ಆಚಾರ್ಯರು ಈ ಒಂದು ಮಂತ್ರದೊಳಗೆ ಅಲ್ಲಿ ರಥದ ರೂಪಕವನ್ನ ಕೊಟ್ಟು ಶ್ರುತಿ ಅನ್ನುವಂತಾದ ನಮಗೆ ಬೋಧ ಮಾಡ್ಕೊಂತ ಬಂದು, ಅಂದ್ರೆ ಶರೀರವೇ ರಥ, ಆತ್ಮನೇ ರಥಿಕ, ಅಂದ್ರೆ ರಾಜ ಇದ್ದಂಗ ಆತ್ಮ, ಮತ್ತು ಬುದ್ಧಿ ಅನ್ನುವಂಥವನೇ ಸಾರಥಿ, ಮನಸ್ಸನ್ನುವಂತಹದ್ದೇ ಲಗಾಮ, ಮತ್ತು ಇಂದ್ರಿಯಗಳನ್ನುವಂತ ಕುದುರೆಗಳು, ವಿಷಯಗಳನ್ನುವಂತ ಮಾರ್ಗ ರಸ್ತೆ. ಹಿಂಗ ರಥದ ಒಂದು ರೂಪಕವನ್ನ ಕೊಟ್ಟು ಅಲ್ಲಿ ಶ್ರುತಿ ಅಲ್ಲಿ ಏನ್ ಹೇಳಿಕ್ ಹೊರಟದ, ಅಲ್ಲಿ ಶ್ರುತಿ ಅಭಿಪ್ರಾಯ ಏನದ ಅಂತಂದ್ರೆ ಅದಕ್ಕೆ ಹೇಳ್ತಾರ ಅವರು, ಶರೀರ ಇಂದ್ರಿಯ ಮನೋಬುದ್ಧಿ ವಿಷಯ ವೇದನಾ ಸಂಯುಕ್ತಸ್ಯ. ಇಲ್ಲಿ ಭೋಕ್ತೃ ಆಗಿರತಕ್ಕಂಥವನು, ಭೋಕ್ತೃ ಅಂತಂದ್ರೆ ಇಲ್ಲಿ ಜೀವ ಅಂತ. ಇಲ್ಲಿ ಅವನು ಅವಿದ್ಯಾವತಃ ಅಂದ್ರೆ ಅವಿದ್ಯೆಯಿಂದ ಕೂಡಿಕೊಂಡಿದ್ದಾನೆ ಅಂತ. ಅಂದ್ರೆ ಅವಿದ್ಯಾ ಮೂಲಕವಾಗಿ ಜೀವನಿಗೆ ಏನಾಗ್ಯದ, ಈ ಶರೀರದಲ್ಲಿ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಮತ್ತು ವಿಷಯ ವೇದನೆಗಳು ಇವುಗಳಿಂದ ಕೂಡ್ಕೊಂಡೇ ಅಲ್ಲಿ ಅವಿದ್ಯಾವಂತನಾಗಿರ್ತಕ್ಕಂಥ ಭೋಕ್ತೃ ಜೀವ ಈ ಶರೀರಾದಿಗಳನ್ನ ಅಲ್ಲಿ ರಥದ ರೂಪಕವನ್ನ ಕೊಟ್ಟು ಇಲ್ಲಿ ಶ್ರುತಿ ಎನ್ನುವಂತಹದ್ದು ಇಲ್ಲಿ ಏನ್ ಹೇಳಿಕ್ ಹೊರಟದ ಅಂತಂದ್ರೆ ಈ ಸಂಸಾರದಿಂದ ಮೋಕ್ಷವನ್ನ ಪಡಿಬೇಕಲ್ರಿ. ಇವಾಗ ನಾವೆಲ್ಲರೂ ಸಂಸಾರ ಬಂಧನದೊಳಗೆ ಸಿಲ್ಕೊಂಡಿದ್ದೀವಿ. ನಮಗ ಆ ಒಂದು ಅಜ್ಞಾನದ ಆವರಣ ಆಗಿದ್ದರಿಂದ ನಾವು ಈ ಶರೀರವನ್ನೇ ಆತ್ಮ ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಮನಸ್ಸು ಬುದ್ಧಿ ಇವುಗಳಲ್ಲಿ ನಮಗ ಆತ್ಮತ್ವ ಬುದ್ಧಿ ಅನ್ನುವಂಥದ್ದು ಉಂಟಾಗೈತಿ. ಅದಕ್ಕನೇ ಇವನಿಗೆ ಜೀವ ಅಂತ ಕರೆದ್ರು. ಭೋಕ್ತೃ ಅಂತಂದ್ರೆ ಏನು, ಕರ್ಮದ ಬೋಳನ್ನು ಅನುಭವಿಸೋನು ಭೋಕ್ತೃ. ಇದು ಕರ್ಮಗಳನ್ನು ಮಾಡ್ತಕ್ಕಂಥವನು ಜೀವ. ಮತ್ತು ಜೀವನೇ ಕರ್ಮದ ಫಲ ಭೋಕ್ತೃ ಆಗಿದಾನ. ಮತ್ತಲ್ಲಿ ಜೀವ ಅಂತವ ಯಾಕೆ ಅನಿಸ್ಕೊಂಡ ಅಂತಂದ್ರೆ ಈ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳಲ್ಲಿ ಆತ್ಮಭಾವನೆ ಉಳ್ಳವನಾಗಿ ಇವೇ ತಾನಂತ ತಿಳ್ಕೊಂಡು ಇವನು ಏನ್ ಮಾಡ್ತಾ ಇದ್ದಾನೆ, ವಿಷಯ ವೇದನಾ ಸಂಯುಕ್ತಸ್ಯ ಅಂದ್ರೆ ವಿಷಯಗಳ ಜ್ಞಾನ ಮಾಡ್ಕೋತಾನಲ್ರಿ ಜೀವ. ಅಂದ್ರೆ ಆ ಇಂದ್ರಿಯಾದಿಗಳಲ್ಲಿ ತನ್ನ ಮನಸ್ಸನ್ನುವಂತಹದ್ದು ವಿಷಯಗಳ ಹತ್ರ ಹೋಗ್ತದಲ್ರಿ. ನಮ್ಮ ಮನಸ್ಸು ವಿಷಯಗಳ ಮುಖಾಂತರವಾಗಿ ಇಂದ್ರಿಯಗಳ ಮುಖಾಂತರವಾಗಿ ವಿಷಯಗಳಿಗೆ ಹೋದಾಗ ಅಲ್ಲಿ ಒಂದು ಸುಂದರ ರೂಪವನ್ನು ನೋಡಿದಾಗ ಆನಂದದ ಅನುಭವ ಆಗ್ತೈತಿ. ಅದ ಒಂದು ಯಾವುದೋ ಹುಲಿಯೋ ಒಂದು ಸರ್ಪವೋ ನೋಡಿದಾಗ ಭಯ ಆಕತಿಲ್ಲಲ್ಲಿ, ಹೆದರ್ತಾನಿಲ್ರಲ್ಲಿ. ಅಲ್ಲಿ ಅಲ್ಲಿ ಅಂದ್ರೆ ಅವ್ರೇನಂತಾರೆ ವಿಷಯ ವೇದನಾ ಸಂಯುಕ್ತಸ್ಯ. ಆ ವಿಷಯಗಳ ವೇದನೆ ಅಂದ್ರೆ ಜ್ಞಾನ ಅಂತ. ಆ ವಿಷಯಗಳ ಜ್ಞಾನವನ್ನ ಮಾಡ್ಕೊಳ್ತಾನಲ್ರಿ. ಅವುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅವಿದ್ಯಾವತಃ ಭೋಕ್ತು ಅಂತ ಹೇಳಿದ್ರು. ಇಲ್ಲಿ ಭೋಕ್ತು ಅಂದ್ರೆ ಜೀವ, ಅವಿದ್ಯಾವತಃ ಅಂದ್ರೆ ಏನು, ಅವಿದ್ಯೆಯಿಂದ ಕೂಡಿಕೊಂಡು ಅಂತ. ಅವಿದ್ಯೆಯಿಂದ ಕೂಡಿಕೊಂಡು ದೇಹಾದಿಗಳಲ್ಲಿ ಆತ್ಮಬುದ್ಧಿ ಉಳ್ಳವನಾಗಿ ಸಂಸಾರದ ಅನೇಕ ವಿಷಯಗಳಲ್ಲಿ ಸುಖ ದುಃಖ ಎಲ್ಲಾ ರೀತಿ ಅನುಭವ ಮಾಡ್ತಾನಂತಲ್ಲಿ. ಯಾರು ಈ ಭೋಕ್ತೃ ಜೀವನಾಗಿರ್ತಕ್ಕಂಥವನು. ಆ ಶರೀರಾದೀನಾಂ ಅಂಥ ಭೋಕ್ತೃವಿಗೆ ಇಲ್ಲಿ ಶರೀರಾದಿಗಳು ಒಂದು ರಥದ ರೂಪಕವನ್ನ ಕೊಟ್ಟು, ರಥಾದಿ ರೂಪಕ ಕಲ್ಪನೆಯ ಇಲ್ಲಿ ಶರೀರ ಅನ್ನುವಂತಹದ್ದು ಇಲ್ಲಿ ರಥ ಅದ ಅಂತ ಹೇಳಿ ಒಂದು ರೂಪಕವನ್ನ ಕೊಡ್ತಾರೆ. ಯಾಕಂದ್ರೆ ನಮಗೆ ಅದ್ರ ಜ್ಞಾನ ಆಗ್ಬೇಕಲ್ರಿ ಇವಾಗ. ಇಲ್ಲಿ ಪ್ರತ್ಯೇಗಾತ್ಮನೇ ಬೇರೆ
ಮತ್ತು ಶರೀರಾದಿಗಳೇ ಬೇರೆ ಅನ್ನುವಂಥ ಹ್ಮ್ ಅದರದ್ದು ಒಂದು ವಿವರಣೆ ನಮಗೆ ಗೊತ್ತಾಗಬೇಕು, ತಿಳಿಬೇಕಲ್ರಿ ಅದು. ಹೌದು. ಅದಕ್ಕೆ ಒಂದು ರೂಪಕ ಕೊಟ್ರು ಅವರು. ಹ್ಮ್ ಹೆಂಗೆ ಒಬ್ಬ ರಾಜ್ಯ ಒಂದು ರಥವನ್ನು ಏರ್ಯಾನ, ಅದಕ್ಕೆ ಕುದುರೆಗಳು, ಒಬ್ಬ ಸಾರಥಿ ಅಂದಾಗ ನಮಗೊಂದು ಕಲ್ಪನಾ ಮೂಡ್ತದಲ್ಲ. ಹೌದು. ಹಂಗೆ ಈ ಶರೀರ ಅನ್ನುವಂಥದ್ದೇ ಒಂದು ರಥ. ಹ್ಮ್ ಆತ್ಮನಲ್ಲಿ ರಥಿಕನಾಗಿದ್ದಾನೆ. ಆಮೇಲೆ ಬುದ್ಧಿಯ ಸಾರಥಿ ಅದ, ಮನಸ್ಸೇ ಇಲ್ಲಿ ಲಗಾಮ ಅದ, ಇಂದ್ರಿಯಗಳೇ ಕುದುರೆಗಳಾಗಿದ್ದಾವೆ, ವಿಷಯಗಳನ್ನುವಂಥವೇ ಇವು ಮಾರ್ಗಗಳು. ಮತ್ತು ನಮ್ಮ ಇಂದ್ರಿಯಗಳು ವಿಷಯಗಳತ್ತ ಹೋಗ್ತಾವಲ್ರಿ ಅವು. ಹೌದು. ಹೆಂಗೆ ಕುದುರೆಗಳು ಮಾರ್ಗದಲ್ಲಿ ಹೋಗೋದಿಲ್ರಿ, ಅವು ರಸ್ತೆಗಳು ಹೋಗ್ತಾವಲ್ಲ ಕುದುರೆಗಳು. ಕರೆಕ್ಟ್. ಹಂಗೆ ವಿಷಯಗಳಲ್ಲಿ ಹೋಗ್ತಾವಂತ ನಮ್ಮ ಮನಸ್ಸು ಇಂದ್ರಿಯಗಳ ಮುಖಾಂತರವಾಗಿ ಆ ವಿಷಯ ದೇಶಕ್ಕೆ ಹೋಗ್ತಾವಂತಿವು. ವಿಷಯಗಳಲ್ಲಿ ಅಲ್ಲಿ ಸುಖ ದುಃಖ ಅನುಭವ ಮಾಡ್ತಾವಂತ. ಈಗ ಅದಕ್ಕೆ ಇಲ್ಲಿ ರಥಾದಿ ರೂಪ ಕಲ್ಪನೆಯ, ಇಲ್ಲಿ ರಥಾದಿ ರೂಪ ಕಲ್ಪನೆಯನ್ನ ಮಾಡಿ ಸಂಸಾರ ಮೋಕ್ಷಗತಿ ನಿರೂಪಣೆಯನ. ಇಲ್ಲಿ ಸಂಸಾರವನ್ನ ಯಾರು ಪಡಿತಾರ, ಸಂಸಾರದಿಂದ ಯಾರು ಮುಕ್ತರಾಗ್ತಾರ, ಅದನ್ನ ಇಲ್ಲಿ ತಿಳ್ಕೊಳ್ಬೇಕಾಗೈತಿ ನಾವು. ಯಾಕಂದ್ರೆ ಇಲ್ಲಿ ಪ್ರತ್ಯೇಗಾತ್ಮ ಬ್ರಹ್ಮಾವಗತಿ ರಿಹ ವಿವಕ್ಷಿತ. ಇಲ್ಲಿ ಪ್ರತ್ಯೇಗಾತ್ಮನಿಗೂ ಬ್ರಹ್ಮನಿಗೂ ಒಂದು ಅಭೇದ ಅನ್ನುವಂತಹದ್ದು. ಪ್ರತ್ಯೇಗಾತ್ಮ ಬ್ರಹ್ಮನಿಕ್ಕಿಂತಲೂ ಬೇರೆ ಅಲ್ಲ. ಜೀವೋ ಬ್ರಹ್ಮ ಇವನಾಪರ ಅಂತ ಹೇಳ್ತಾರಲ್ಲ, ಜೀವನು ಬ್ರಹ್ಮರೂಪನೇ ಅದಾನಂತ ಹೇಳ್ತಾರಲ್ಲ, ಅದನ್ನ ಈ ರಥರೂಪ ಕಲ್ಪನೆಯನ್ನ ಕೊಟ್ಟು ಇಲ್ಲಿ ಜೀವ ನಾನು ಬ್ರಹ್ಮರೂಪ ಅದೇನಿ ಎನ್ನುವಂತ ಜ್ಞಾನವನ್ನ ಮಾಡಿಕೊಳ್ಳುವುದೇ ಈ ರಥರೂಪ ಕಲ್ಪನೆಯ ಒಂದು ವಿವಕ್ಷೆ ಅಂತ. ವಿವಕ್ಷೆ ಅಂತಂದ್ರೆ ಏನು, ಅಲ್ಲಿ ಅದರ ತಾತ್ಪರ್ಯ ಅಂತ. ನಾವು ಅದನ್ನೇ ತಿಳ್ಕೊಬೇಕಾಗೈತಿ ಇಲ್ಲಿ ಮುಖ್ಯ. ಆ ರಥ ಅದನ್ನೆಲ್ಲ ಹೇಳುವಂತ ಪ್ರಸಂಗ ಯಾಕೆ ಬಂದದ ಅಂತಂದ್ರೆ ನಮ್ಗೆ ಜೀವ ಬ್ರಹ್ಮರ ಅವೇದ ಜ್ಞಾನ ಆಗ್ಬೇಕಾಗ್ಯದ. ಯಾಕಂದ್ರೆ ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕಾಗ್ಯದ. ಇದನ್ನ ಯಾರಪ್ಪ ಮುಕ್ತಿ ಪಡೆಯವರು ಅಂತಂದ್ರೆ ಅಲ್ಲಿ ಮತ್ತೆ ಮುಂದೆ ಶ್ರುತಿಯೊಳಗೆ ಹೇಳ್ತಾರೆ, ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕಃ ಸದಾ ಶುಚಿ ಸದು ತತ್ವದ ಮವಾಪ್ನೋತಿ ಅಸ್ಮಾತ್ ಭೂಯೋನ ಜಾಯತೆ. ಅಂದ್ರೆ ಯಾರು ತಮ್ಮ ಬುದ್ಧಿಯನ್ನ ಶುದ್ಧ ಮಾಡ್ಕೊಂಡಾರ, ಯಾರ ಮನಸ್ಸು ಪವಿತ್ರದ, ಯಾರು ಹೊರಗ ಒಳಗ ಶುಚಿ ಉಳ್ಳವರಾಗಿದ್ದಾರ, ಅದಕ್ಕೆ ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿ ಸತು ತತ್ಪದ ಮವಾಪ್ನೋತಿ. ತತ್ಪದ ಅಂದ್ರೆ ಯಾವುದು, ಬ್ರಹ್ಮಪದ ಅಂತ. ಆ ಪರಬ್ರಹ್ಮ ಸ್ವರೂಪವನ್ನ ಅವನು ಪಡ್ಕೋತಾನಂತ. ಅವನು ಮತ್ತೆ ಸಂಸಾರ ಹುಟ್ಟಿ ಬರಂಗಿಲ್ಲ. ಆದ್ರೆ ಎಷ್ಟು ಅವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಅಶುಚಿ ನಸತತ್ಪದ ಮವಾಪ್ನೋತಿ ಸಂಸಾರಂ ಚಾದಿಗಚ್ಚತಿ. ಅಲ್ಲಿ ಮತ್ತು ಶ್ರುತಿ ಯಮಧರ್ಮ ಏನ್ ಹೇಳಿದ್ರೆ ನಚಿಕೇತನಿಗೆ, ನೋಡಪ್ಪ, ಯಾರು ತಮ್ಮ ಬುದ್ಧಿಯನ್ನ ಶುದ್ಧ ಮಾಡಿಕೊಳ್ಳುವುದಿಲ್ಲ, ಮನಸ್ಸನ್ನ ಪವಿತ್ರ ಮಾಡಿಕೊಳ್ಳುವುದಿಲ್ಲ, ಒಳಗು ಹೊರಗು ಅಶುಚಿ ಉಳ್ಳವರಾಗಿರ್ತಾರ, ಅವರಿಗೆ ಮತ್ತೆ ಸಂಸಾರವೇ ಪ್ರಾಪ್ತಿ. ಅವರಿಗೆ ಭಗವಂತನ ದರ್ಶನ ಆಗಂಗಿಲ್ಲ. ಅಂದ್ರೆ ಜೀವ ಪರಮಾತ್ಮರ ಏಕತ್ವ ಜ್ಞಾನ ಮಾಡಿಕೊಳ್ಳುವುದಿಲ್ಲ. ಅವರು ಪುನಃ ಪುನಃ ಈ ಸಂಸಾರದಲ್ಲಿ ಹುಟ್ಟಿ ಬರ್ತಾರೆ ಅಂತೇಳಿ ಅಲ್ಲಿ ಸಂಸಾರದ ಒಂದು ಮೋಕ್ಷ ಮತ್ತು ಗತಿ, ಸಂಸಾರದಿಂದ ಬಿಡುಗಡೆ, ಸಂಸಾರದ ಮೇಲಿರ್ತಕ್ಕಂಥ ಮೋಹವನ್ನು ಬಿಟ್ಟೇವಂದ್ರೆ ಅದೇ ಮೋಕ್ಷ. ಮತ್ತೆ ಸಂಸಾರದ ಮೋಹದಲ್ಲಿ ಆಸಕ್ತರಾದೇವಿ ಅಂತಂದ್ರೆ, ಸಂಸಾರ ಮೋಹದಿಂದ ನಾವು ಕೂಡ್ಕೊಂಡೇವಿ ಅಂತಂದ್ರೆ ಅವಾಗಲ್ಲಿ ಜನ್ಮಗಳು ಅಂತಲ್ಲಿ. ಅದನ್ನ ನಿರೂಪಣೆ ಮಾಡುವುದರಲ್ಲಿಯೇ ಇಲ್ಲಿ ಪ್ರತ್ಯೇಗಾತ್ಮ ಬ್ರಹ್ಮರ ಒಂದು ಅವಗತಿ ಅಂತಂದ್ರೆ ಜ್ಞಾನ ಅಂತ. ಪ್ರತ್ಯೇಗಾತ್ಮನಿಗೂ ಮತ್ತು ಬ್ರಹ್ಮನಿಗೂ ಒಂದು ಅಭೇದ ಅನ್ನುವಂತಹದ್ದು ಐತಿ ಅಂತೇಳಿ ಇಲ್ಲಿ ಶ್ರುತಿ ಅನ್ನುವಂತಹದ್ದು ರಥರೂಪಕ ಒಂದು ಇದನ್ನ ಕೊಟ್ಟು ರಥರೂಪ ಕಲ್ಪನೆಯನ್ನ ಮಾಡಿ ನಮಗ ಜೀವಬ್ರಹ್ಮರ ಅಭೇದ ಜ್ಞಾನ ಮೂಲಕವಾಗಿ ಮುಕ್ತಿಯನ್ನ ಹೊಂದುವಂತ ಒಂದು ಕ್ರಮ ಅನ್ನುವಂತಹದ್ದನ್ನ ಇಲ್ಲಿ ಬೋಧ ಮಾಡುವಂತಹದ್ದಾಗೈತಿ ಅಂತೇಳಿ ಇಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ತಥಾ ಛ, ತಥಾ ಅಂದ್ರೆ ಹಾಗೆಯೇ, ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ದೃಶ್ಯಯ ತ್ವಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಅದ ಕಠೋಪನಿಷತ್ನಲ್ಲಿ ಯಮಧರ್ಮ ಮತ್ತೆ ಮುಂದೆ ಹೋಗಿ ಉಪದೇಶ ಮಾಡ್ತಾನ. ಏನ್ ಹೇಳಿದ ಅಂತಂದ್ರೆ, ಏಷ ಸರ್ವೇಷು ಭೂತೇಷು, ಸರ್ವೇಷು ಭೂತೇಷು ಅಂದ್ರೆ ಎಲ್ಲ ಜೀವರಾಶಿಗಳಲ್ಲಿ ಅಂತ. ಒಂದು ಇರುವೆಯನ್ನೇ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಪರ್ಯಂತರವಾಗಿ ಎಷ್ಟು ಜೀವರಾಶಿಗಳದಾವಲ್ರಿ. ಪ್ರತಿಯೊಂದು ಜೀವರಾಶಿಗಳು, ಅಥವಾ ನಮ್ಮ ಮರ್ತ್ಯ ಲೋಕದಲ್ಲಿ 84 ಲಕ್ಷ ಜೀವರಾಶಿಗಳದಾವ್ರಿ ಇಲ್ಲಿ. ಅವು ಅಷ್ಟು ಭೇದ ಅದಾವಂತ. 84 ಲಕ್ಷ ಅಷ್ಟೇ ಅಲ್ರಿ, ಒಂದೊಂದು ಈಗ ಮನುಷ್ಯ
ಇದು ಒಂದು ಜಾತಿ. ಹ್ಮ್ ಆಮೇಲೆ ಪ್ರಾಣಿಗಳು ಅಂದ್ರೆ ಎತ್ತಾಗಲಿ, ಆಕಳಾಗಲಿ, ಎಮ್ಮೆ ಆಗಲಿ, ಇಂಥವೆಲ್ಲ ಪಶುಗಳು. ಹ್ಮ್ ಆಮೇಲೆ ಪಕ್ಷಿಗಳಲ್ಲಿ ನಾನಾ ಜಾತಿ ಅದಾವಲ್ರಿ. ಹೌದು. ಒಟ್ಟು ಇಂಥವು ಅಂಡಜ 21 ಲಕ್ಷ, ಹ್ಮ್ ಪಿಂಡಜ 21 ಲಕ್ಷ, ಹ್ಮ್ ಜರಾಯುಜ 21 ಲಕ್ಷ, ಸ್ವೇದಜ 21 ಲಕ್ಷ. ಹೌದು. ಅವು ಒಂದೊಂದರಲ್ಲಿ ಇಷ್ಟು ಭೇದ ಅದಾವಂತ. ಒಟ್ಟು ಟೋಟಲ್ 84 ಲಕ್ಷ ಜೀವರಾಶಿಗಳು ಅಂತ ಈ ಬ್ರಹ್ಮಾಂಡದೊಳಗಿದು. ಹ್ಮ್ ಮತ್ತಿನ್ನೂ ಮೇಲೆ ಸ್ವರ್ಗ ಲೋಕ ಇನ್ನೂ ಅದಾವಲ್ರಿ, ಲೋಕಗಳು ಅವೆಲ್ಲ. ಹೌದು ಹೌದು. ಭುವರ್ಲೋಕ, ಸುವರ್ಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಹ್ಮ್ ಮತ್ತು ಅಲ್ಲಿ ಇರ್ತಕ್ಕಂಥ ಜೀವರಾಶಿಗಳು. ಹ್ಮ್ ಅದಕ್ಕೆ ಏಷ ಸರ್ವೇಷು ಭೂತೇಷು ಅಂತ ಹೇಳಿದರು. ಹ್ಮ್ ಎಲ್ಲ ಜೀವಿಗಳ ಒಂದು ಹೃದಯದೊಳಗೆ ಹ್ಮ್ ಗೂಢೋತ್ಮನ ಪ್ರಕಾಶತೆ ಹ್ಮ್ ಅಂದ್ರೆ ಗೂಢನಾಗಿರ್ತಕ್ಕಂಥ ಆತ್ಮ ಹ್ಮ್ ಎಲ್ಲರ ಹೃದಯದೊಳಗೆ ಅದಾನ ಅಂತ. ಹೌದು. ಏಷ ಅಂದ್ರೆ ಇಲ್ಲಿ ಪ್ರತ್ಯೇಗಾತ್ಮ ಅಥವಾ ಪರಮಾತ್ಮ ಅಂತ. ಹ್ಮ್ ಪರಮಾತ್ಮ ಪರಿಪೂರ್ಣ ಅದಾನ ಅವನು. ಹೌದು ಹೌದು. ಆಕಾಶ ಅನ್ನುವಂಥದ್ದು ಹೆಂಗ ಒಳಗೂ ಹೊರಗೂ ಪರಿಪೂರ್ಣ ಅದಲ್ರಿ, ಹ್ಮ್ ಹಂಗ ಪರಮಾತ್ಮ ಒಳಗೂ ಹೊರಗೂ ಎಲ್ಲಾ ಕಡೆ ಸಾಮಾನ್ಯವಾಗಿ ಪೂರ್ಣದಾನ. ಹ್ಮ್ ಆದ್ರೆ ವಿಶೇಷವಾಗಿ ಅವನು ಎಲ್ಲಿ ವ್ಯಕ್ತ ಆಗ್ತಾನ ಅಂತಂದ್ರೆ ಹ್ಮ್ ಸರ್ವಭೂತಗಳ ಒಂದು ಹೃದಯದೊಳಗ ಅಂತ. ಹ್ಮ್ ಗೂಢವಾಗಿ ಅದಾನಂತ. ಗೂಢ ಅಂದ್ರೆ ರಹಸ್ಯ ಅಂತ. ಹೌದಾ? ಈಗ ನಾವು ಬಂಗಾರ, ಬೆಳ್ಳಿ, ರತ್ನ ಏನು ಮನ್ಯಾಗ ಮಂದಿಗೆಲ್ಲ ಕಾಣುವಂಗೆ ಇಡ್ತೇವನ್ರಿ ಅವನ್ನ. ಇಲ್ಲ ನೋಡುವ. ಆ ಡ್ರೆಸ್ಗಳೊಳಗೆ ಭದ್ರಪಡಿಸಿ ಯಾರಿಗೆ ಕಾಣಲಾಗ ಇಟ್ಟಿರ್ತೀವಲ್ಲ, ಬೀಗ ಹಾಕಿ ಅದನ್ನ. ಹೌದು ಹೌದು. ಹಾ, ಹಂಗ ಅದನ್ನ ನೋಡ್ಬೇಕಂದ್ರೆ ನಾವು ಬೀಗ ತೆಗೆದ ನೋಡ್ಬೇಕು ಅದನ್ನ. ಈಗ ಹೌದು. ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಹ್ಮ್ ಹಂಗ ಪರಮಾತ್ಮ ಸರ್ವರ ಹೃದಯದೊಳಗ, ಹ್ಮ್ ಎಲ್ಲರ ಹೃದಯದೊಳಗೂ ಅದಾನ. ಹ್ಮ್ ಆದ್ರೆ ನ ಪ್ರಕಾಶತೆ ಹ್ಮ್ ಎಲ್ಲರಿಗೂ ಕಾಣಿಸಂಗಿಲ್ಲ ಅವ. ಹ್ಮ್ ಎಲ್ಲರೂ ಪರಮಾತ್ಮನ ನೋಡ್ತಾರೇನ್ರಿ? ಇಲ್ಲ ಇಲ್ಲ. ಇಲ್ಲ, ಎಲ್ಲರೂ ನೋಡಂಗಿಲ್ಲ. ಯಾಕಂದ್ರೆ ಎಲ್ಲರೂ ಮಾಯಾಮೋಹಿತರಾಗಿದ್ದಾರೆ. ಹ್ಮ್ ಮಾಯಾಮೋಹದಲ್ಲಿ ಸಿಲುಕೊಂಡ್ಬಿಟ್ಟಿದಾರ ಅವರು. ಹ್ಮ್ ಯಾಕ ಪರಮಾತ್ಮನ ಹೊರಗೆ ನೋಡ್ಬೇಕಂತಾರ ಅವರು. ಹೌದು. ಪರಮಾತ್ಮ ಹೊರಗೆ ಕಾಣುವಂಥವನಲ್ಲ. ಹ್ಮ್ ಯಾಕಂದ್ರೆ ಆ ಯಾವ ನೋಡ್ಬೇಕಂತಾನೋ ಅದು ಅವನ ಸ್ವರೂಪನ ಅದದು. ಹೌದು. ಯಾವನು ಪರಮಾತ್ಮ ನೋಡ್ಬೇಕಂತಾನಲ್ಲ, ಹ್ಮ್ ಅವ್ನು ನೋಡ್ಬೇಕನ್ನೋವನ ಸ್ವರೂಪನ ಅದಂತದು. ಅವನಕ್ಕಿಂತಲೂ ಬೇರೆ ಇದ್ರಲ್ಲ ನೋಡೋದು. ಇವಾಗ ಹೌದು. ಈಗ ನಾವು ಸೂರ್ಯನ ನೋಡ್ತೀವಿ, ಚಂದ್ರನ ನೋಡ್ತೀವಿ, ಯಾಕೆ ಬೇರೆ ಅದಾರ ಅವರು. ಹೌದು. ಹೊರಗೆ ಅನೇಕ ಪ್ರಾಣಿಗಳನ್ನ ನೋಡ್ತೀವಿ, ಪಕ್ಷಿಗಳನ್ನ ನೋಡ್ತೀವಿ, ಮಾನವರನ್ನು ನೋಡ್ತೀವಿ. ಯಾಕೆ ನಮ್ಗಿಂತ ಭಿನ್ನ ಇರೋದ್ರಿಂದ ನಾವು ಅವ್ರನ್ನ ನೋಡ್ತೀವಿ. ಹಂಗೆ ನಾವು ಪರಮಾತ್ಮ ನೋಡ್ಬೇಕಂತೀವಿ. ಆ ಪರಮಾತ್ಮ ಅವನು ಸೂಕ್ಷ್ಮದಾನವನು, ವ್ಯಾಪಕದಾನವನು, ನಿರಾಕಾರದಾನ, ನಿರ್ವಯವದಾನ, ನಿರಂಜನದಾನ ಅವನು. ಅದಕ್ಕೆ ಅವನನ್ನು ನಾವು ಕಾಣಬೇಕು ಅಂತಂದ್ರೆ ಅದಕ್ಕಂದ್ರೆ ಏಷ ಸರ್ವೇಷು ಭೂತೇಷು ಗೂಢೋತ್ಮನ ಪ್ರಕಾಶತೆ ದೃಶ್ಯತೆ ತ್ವಗ್ರಯ ಬುದ್ಧ್ಯ. ಮತ್ತ ಹಂಗಾರೆ ಕಾಣೋದೇ ಇಲ್ಲೇನೋ ಅಂತಂದ್ರೆ ಇಲ್ಲ, ಕಾಣ್ತಾನ. ಹೇಗೆ, ಯಾರಿಗೆ ಕಾಣ್ತಾನ ಅಂತಂದ್ರೆ ಅಗ್ರಯ ಬುದ್ಧ್ಯ ಅಂತ. ಯಾರದು ಸೂಕ್ಷ್ಮ ಬುದ್ಧಿ ಅದ ಅಂದ್ರೆ ಯಾರ ಬುದ್ಧಿಯೊಳಗ ಪಾಪಲೇಶವೂ ಇಲ್ಲವೋ, ಯಾರ ಬುದ್ಧಿಯೊಳಗ ಕಾಮ ಕ್ರೋಧಾದಿಗಳಿಲ್ಲವೋ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅದಾವಲ್ರಿ, ಇವು ಯಾರ ಬುದ್ಧಿಯೊಳಗಿಲ್ಲವೋ, ಅಂದ್ರೆ ಯಾರ ಬುದ್ಧಿ ಹೆಂಗ ಸ್ವಚ್ಛವಾದ ಕನ್ನಡಿಯೊಳಗನೆ ನಮ್ಮ ಮುಖ ನೋಡ್ಕೋತೀವಿ ನಾವು. ಕನ್ನಡಿಯೊಳಗ ಮ್ಯಾಲೆಲ್ಲ ಧೂಳು ಮುಚ್ಚಿತ್ತು ಅಂತಂದ್ರೆ ನಾವು ನೋಡಾಕತ್ತೇನ್ರಿ ನಮ್ಮ ಮುಖಾನ? ಆಗಂಗಿಲ್ಲ. ಹಂಗ ಯಾರ ಹೃದಯ ಅನ್ನುವಂಥದ್ದು, ನಮ್ಮ ಬುದ್ಧಿ ಅನ್ನುವಂಥದ್ದು ಇದು ಕನ್ನಡಿ ಇದ್ದಂಗ್ರಿ. ಇದು ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಈ ಪಾಪ ವಾಸನ ಅನ್ನುವಂಥ ಧೂಳು ಮುಚ್ಚಿಬಿಟ್ಟೈತಿ ಇದ್ರಾಗ. ಹೀಗಾಗಿ ನಾವು ಎಲ್ಲರೂ ಪರಮಾತ್ಮ ನೋಡಕ್ ಆಗಂಗಿಲ್ಲ. ಯಾರ ಕನ್ನಡಿ ಒರೆಸಿ ಅದನ್ನ ಶುದ್ಧ ಮಾಡ್ಕೊಂಡಾರ ಅವ್ರಿಗೆ ಮಾತ್ರ ಮುಖ ಕಾಣ್ತದ. ಹೌದಿಲ್ರಿ? ನಮ್ಮ ಮುಖ ನೋಡ್ಬೇಕಂದ್ರೆ ಕನ್ನಡಿ ಯಾರು ಶುದ್ಧ ಮಾಡ್ಕೊಂಡಾರ, ಆಮೇಲೆ ಧೂಳೆಲ್ಲ ಒರೆಸಿ ಅದನ್ನ ಕ್ಲೀನ್ ಮಾಡಿರ್ತಾರಲ್ರಿ, ಅವ್ರಿಗೆ ಕನ್ನಡಿ ಎದುರು ಹಿಡಿದು ಬಿಟ್ರೆ ಮುಖ ಕಂಡೇ ಬಿಡ್ತೈತೆ ಅವ್ರಿಗೆ. ಹಂಗ ನಮ್ಮ ಬುದ್ಧಿಯೊಳಗಿರ್ತಕ್ಕಂಥ ಆತ್ಮದರ್ಶನ ನಮಗೆ ಆಗಬೇಕು ಅಂತಂದ್ರೆ ನಮ್ಗೆ ಯಾಕೆ ಆಗೋಲ್ರಿ? ನಾವು ಪರಮಾತ್ಮ ಯಾಕೆ ನೋಡ್ತಾ ಇಲ್ಲ ಅಂತಂದ್ರೆ ಅದು ನೋಡುವುದಲ್ಲ, ಅದನ್ನ ನಾವು ಅದನ್ನ ಅನುಭವಿಸ್ಬೇಕಷ್ಟೇ. ಅದನ್ನ ಅಂದ್ರೆ ಆತ್ಮನೇ ನಾನದೀನಿ ಅಂತ ಅದನ್ನ ಅನುಭವ ಆಗಿ ಅದು ನಮ್ಮ ಆ ಬುದ್ಧಿಯೊಳಗೆ ಆತ್ಮತತ್ವ ಅದು ನಮಗೆ ಸ್ಪಷ್ಟವಾಗಿ ಗೋಚರ ಆಗಬೇಕು ಅಂತಂದ್ರೆ ನಮ್ಮ ಬುದ್ಧಿ ಸತ್ವಾಕಾರ ಆಗಬೇಕು. ಅನಾತ್ಮ ಚಿಂತನೆ ಬಿಡ್ಬೇಕು ಇವಾಗ. ಯಾಕಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಏನೋ ಒಂದು ಬುದ್ಧಿ ಏನೋ ಚಿಂತನೆ ಮಾಡ್ತಾ ಇರ್ತೈತಿ. ನಮ್ಮ ಮನಸ್ಸು ಬುದ್ಧಿ ಸುಮ್ಮನೆ ಇರಂಗಿಲ್ಲ. ಇದು ಅನೇಕ ಜನ್ಮಗಳ ಒಂದು ಅನಾತ್ಮ ಸಂಸ್ಕಾರ ನಮ್ಮ ಬುದ್ಧಿಯೊಳಗ ಅದು ಬೆಳೆದ್ ಬಂದ್ಬಿಟ್ಟೈತಿ ಇವಾಗ. ಅದು ಈಗ ಅದನ್ನ ನಾವು ಏನ್ ಮಾಡ್ಬೇಕು? ಆ ಬುದ್ಧಿಯನ್ನ ಶುದ್ಧ ಮಾಡ್ಕೊಳ್ಬೇಕು. ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮೂಲಕವಾಗಿ
ಹ್ಮ್ ಆ ಬುದ್ಧಿಯಲ್ಲಿರ್ತಕ್ಕಂಥ ಅನಾತ್ಮ ಚಿಂತನೆಯನ್ನ ತೆಗೆದು ಹಾಕಿಬಿಡ್ಬೇಕು ಅವಾಗ. ನಮ್ಮ ಬುದ್ಧಿಯೊಳಗಿರ್ತಕ್ಕಂಥ ಅನಾತ್ಮ ಚಿಂತನೆ ಹೊರಟು ಹೋಯಿತು ಅಂತಂದ್ರೆ ಹ್ಮ್ ಅದಕ್ಕೆ ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ. ಹ್ಮ್ ಶ್ರುತಿ ಏನ್ ಹೇಳಿತು, ಯಾರು ಸೂಕ್ಷ್ಮ ಬುದ್ಧಿ ಉಳ್ಳವರದಾರಲ್ಲ, ಹ್ಮ್ ಯಾರ ಬುದ್ಧಿ ಶುದ್ಧವಾಗಿದೆ, ಹ್ಮ್ ಅದಕ್ಕೆ ನಿಜಗುಣಶ್ರೀಗಳವ್ರು ಹೇಳಿದ್ರಲ್ರಿ, ಹ್ಮ್ ಮತಿಗೆ ಮಂಗಲ ವಿವುದಾವುದು ಉತ್ತಮರ ಸಂಘ ಅಂತ ಹೇಳಿ. ಹೌದು ಹೌದು. ಅಂದ್ರೆ ಯಾರ ಬುದ್ಧಿ ಅನ್ನುವಂಥದ್ದು ಮಂಗಲಗೊಳ್ಬೇಕು ಅಂತಂದ್ರೆ ಸತ್ಸಂಗ ಮಾಡಬೇಕು ಅಂತ. ಅದೇ ಅದೇ. ಜ್ಞಾನಿಗಳ ಸಂಘದಲ್ಲಿ ಇದ್ದೇವಿ ಅಂದ್ರೆ ಹ್ಮ್ ನಮ್ಮ ಬುದ್ಧಿ ಶುದ್ಧಾಗಿ ಹೋಗ್ಬಿಡ್ತೈತೆ ಅಲ್ಲಿ. ಹ್ಮ್ ಸರಿ. ಅದನ್ನ ಬಿಟ್ಟರೆ ನಾವಿನ್ನು ಬೇರೆ ಏನು ಅದಕ್ಕೆ ಸಾಧನೆ ಇಲ್ಲ. ಮಹಾತ್ಮರ ಸಂಘದಲ್ಲಿ ನಾವು ಅದೀವಿ ಅಂತಂದ್ರೆ ಅವ್ರ ಆತ್ಮಾನಾತ್ಮ ವಿಚಾರ ಹೇಳ್ತಿರ್ತಾರೆ ನಮಗೆ, ಹೌದು. ಸದ್ವಿಚಾರ ನಮ್ಮ ಮುಂದೆ ಹೇಳ್ತಿರ್ತಾರ. ಹ್ಮ್ ನಮ್ಮ ಅನಾತ್ಮ ಬುದ್ಧಿಯನ್ನು ಹೊಡೆದೋಡಿಸ್ತಾರ ಅವರು. ಹೌದು. ಈ ನಮಗೆ ದೇಹ ಬುದ್ಧಿ ಐತಲ್ಲ, ದೇಹ ನಾನು ಅನ್ನುವಂಥ ಬುದ್ಧಿ ನಮಗೆ ಅದ. ಹ್ಮ್ ಇಂದ್ರಿಯಗಳು, ಮನಸ್ಸು ಇವೆಲ್ಲ ಅಂತಃಕರಣದಲ್ಲಿ ನಾನು 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 ಅಂತೇಳಿ ಹ್ಮ್ ನಾನು ಕರ್ತ ನಾನು ಭೋಕ್ತ ಅಂತ ತಿಳ್ಕೊಂಡಲ್ಲ ಈ ಜೀವ. ಹೌದು ಹೌದು. ಮತ್ತೆ ಇದೆಲ್ಲ ಅನಾತ್ಮದ, ಇದು ಅನಾತ್ಮ, ಇದು ಅವಿದ್ಯಾದಿಂದನೇ ಬಂದಿರತಕ್ಕಂಥದ್ದು ಇದೆಲ್ಲ. ಇದು ಹ್ಮ್ ಇದನ್ನೆಲ್ಲ ಕಳೆಯೋರು ಯಾರು? ಮಹಾತ್ಮರು. ಹೌದು. ಮತ್ತು ಅವ್ರ ಸಂಘದಲ್ಲಿ ನಾವು ಬಂದೇವಿ ಅಂತಂದ್ರೆ ನಮ್ಮ ಬುದ್ಧಿ ಅದನ್ನು ಕೇಳ್ತಾ ಕೇಳ್ತಾ ಅತ್ಯಂತ ಸೂಕ್ಷ್ಮವಾಗಿ ಹೋಗ್ಬಿಡ್ತೈತೆ ಅಂತ ಬುದ್ಧಿ. ಅವಾಗ ಹೌದು. ಅನಾತ್ಮ ಚಿಂತನೆ ಬಿಡಿಸ್ಬೇಕಷ್ಟೇ. ಇವಾಗ ಬುದ್ಧಿಯೊಳಗೆ ಹ್ಮ್ ನಮ್ಮಲ್ಲಿ ಅನೇಕ ಪಾಪ ವಿಷಯಗಳು ಬರ್ತಿರ್ತಾವ. ನಮ್ಮ ಮನಸ್ಸು ಯಾವಾಗಲೂ ಕೆಟ್ಟದ್ದನ್ನೇ ಬಯಸ್ತಾ ಇರ್ತದೆ. ಇದು ಹೌದು. ನಮ್ಮ ಬುದ್ಧಿ ಅನ್ನುವಂಥದ್ದು ಅನಿಷ್ಟ ಚಿಂತನೆ ಮಾಡ್ತಿರ್ತದೆ. ಹ್ಮ್ ಯಾವುದನ್ನ ಚಿಂತನೆ ಮಾಡಬಾರ್ದು ಅದನ್ನೇ ಚಿಂತನೆ ಮಾಡ್ತಿತ್ತು ನಮ್ಮ ಮನಸ್ಸು. ಯಾಕೆ ಹೌದು. ಬಹುಜನ್ಮದ ಸಂಸ್ಕಾರ ಅಲ್ರಿ ಇವಾಗ. ಹೌದು. ಇದು ಒಂದ್ ಜನ್ಮದ್ದು ಎರಡು ಜನ್ಮದ್ದು ಅಲ್ಲಲ್ರಿ. ಹೌದು ಕರೆಕ್ಟ್. ಎಷ್ಟೋ ಲೆಕ್ಕವಿಲ್ಲದಷ್ಟು ಜನ್ಮ ನಾವು ಎತ್ತಿ ಬಂದೇವಿ. ಹ್ಮ್ ಪ್ರತಿಯೊಂದು ಜನ್ಮದಲ್ಲಿ ದೇಹವೇ ನಾನಂತ ತಿಳ್ಕೊಂಡೇವಿ, ಹೌದು. ಸಂಸಾರವೇ ಸತ್ಯ ಅಂತ ತಿಳ್ಕೊಂಡೇವಿ. ಹ್ಮ್ ಇದರಿಂದ ನಮ್ಮ ಬುದ್ಧಿಯೊಳಗ ಆ ಆ ಸಂಸ್ಕಾರವೇ ಮೂಡಿಬಿಟ್ಟೈತೆ ನಮಗೆ. ಹೌದು. ಆ ಪಾಪಗಳ ವಾಸನೆ ಅನಾತ್ಮ ಸಂಸ್ಕಾರದಿಂದ ನಮಗೆ ಆತ್ಮದರ್ಶನ ಆಗ್ತಾ ಇಲ್ಲ. ಹ್ಮ್ ಅಂದ್ರೆ ಇಲ್ಲಿ ನಿಜವಾದ ಮುಮುಕ್ಷವಾಗಿರ್ತಕ್ಕಂಥವನು ಏನ್ ಮಾಡ್ತಾರ ಅಂತಂದ್ರೆ, ಹ್ಮ್ ನಾನು ನನ್ನನ್ನು ಉದ್ಧಾರ ಮಾಡ್ಕೊಳ್ಬೇಕು ಅಂತೇಳಿ ಅವನು ಪ್ರಪಂಚದ ಎಲ್ಲ ವಿಷಯಗಳಲ್ಲಿ ಹ್ಮ್ ಒಂದು ದೋಷ ದರ್ಶನವನ್ನ ಕಂಡು ಅವುಗಳನ್ನ ತ್ಯಾಗ ಮಾಡಿಬಿಡ್ತಾನ. ಹೌದು. ಇವೆಲ್ಲ ದುಃಖ ರೂಪದಾವಪ್ಪ, ಇವೆಲ್ಲ ಅನಾತ್ಮದಾವು, ಹೌದು. ಇವು ಅನಿತ್ಯದಾವು ಹ್ಮ್ ಅಂಥೇಳಿ ಅವುಗಳನ್ನ ಸಂಪೂರ್ಣವಾಗಿ ಮನಸ್ಸಿನಿಂದ ತ್ಯಾಗ ಮಾಡ್ಬೇಕ್ರಿ. ಹೌದು ಹೌದು. ಅದು ಬಹಳ ಕಠಿಣ, ಮನಸ್ಸಿನಿಂದ ತ್ಯಾಗ ಮಾಡೋದು. ಹೌದು. ನಾವು ಹಂಗೆ ಬಿಡ್ಬೋದು, ಆದ್ರೆ ಮನಸ್ಸಿನಲ್ಲಿ ವಾಸನ ಇರ್ತೈತಲ್ರಿ, ಹೌದು ಹೌದು. ಆ ಮನಸ್ಸಿನ ವಾಸನ ಹೋಗ್ಬೇಕಲ್ರಿ. ಈಗ ಅದು ಕರೆಕ್ಟ್. ಆ ವಾಸನ ಹೋಗೋದು ಭಾಳ ಕಷ್ಟ ಐತೆ ಅದ್ರ. ಹೌದು. ಅದಕ್ಕೆ ಇಲ್ಲಿ ಸೂಕ್ಷ್ಮದರ್ಶಿಗಳು ಅಂತಂದ್ರೆ ಹ್ಮ್ ಹೆಂಗ ಒಂದು ಅಣು ಪರಮಾಣು ನೋಡಬೇಕು ಅಂತಂದ್ರೆ ಅದಕ್ಕೊಂದು ಸೂಕ್ಷ್ಮದರ್ಶಕ ಯಂತ್ರ ಇರ್ತೈತೆ ನೋಡೋದ್ರಾಗ. ಹೌದು. ಅದ್ರಾಗ ನೋಡಿದಾಗ ಮಾತ್ರ ಪರಮಾಣು ಕಾಣ್ತಾವ್ರ. ಅದ್ರಾಗ ಹ್ಮ್ ಕರೆಕ್ಟ್. ಅವು ಅತ್ಯಂತ ಎಷ್ಟು ಸೂಕ್ಷ್ಮದ ಅಂದ್ರೆ ಕಾಣ್ತಾವಿಲ್ರಿ ಅವು. ಹೌದು. ಅವು ಬರಿಗಣ್ಣಿಂದ ನೋಡಕ್ ಆಗಂಗಿಲ್ಲ ಅವನ್ನ. ಹೌದು. ಅದಕ್ಕೆ ಸೂಕ್ಷ್ಮದರ್ಶಕ ಯಂತ್ರನ ಬೇಕು. ಹ್ಮ್ ಹಂಗ ಯಾರು ಶುದ್ಧವಾದ ಬುದ್ಧಿ ಉಳ್ಳವರದಾರೋ ಅವ್ರು ಮಾತ್ರ ಆತ್ಮನ ದರ್ಶನ ಮಾಡ್ಕೊಳ್ತಾರ. ಹೌದು. ಯಾರ ಬುದ್ಧಿ ಅನ್ನುವಂಥದ್ದು ದೇಹಾದಿಗಳಲ್ಲಿ ಆತ್ಮ ಬುದ್ಧಿಯನ್ನು ಹೊಂದಿ, ಹ್ಮ್ ವಿಷಯಗಳಲ್ಲಿ ಸತ್ಯತ್ವ ಬುದ್ಧಿಯನ್ನು ಹೊಂದಿ, ವಿಷಯಗಳೇ ಸುಖ ಅಂತ ಯಾರು ತಿಳ್ಕೊಂಡಾರೋ ಹ್ಮ್ ಅವರಿಗೆ ಪರಮಾತ್ಮನ ದರ್ಶನ ಆಗಂಗಿಲ್ಲ, ಹ್ಮ್ ಅವರು ಪರಮಾತ್ಮನ ನೋಡಲಾರರು ಅಂತ. ಹ್ಮ್ ಈ ರೀತಿಯಾಗಿ ಇತಿ ವೈಷ್ಣವಸ್ಯ ಪರಮಪದಸ್ಯ ಹ್ಮ್ ದುರವಗಮತ್ವಾತ್ ಉಕ್ತ್ವಾ. ಹ್ಮ್ ವೈಷ್ಣವಸ್ಯ ಅಂದ್ರೆ ವಿಷ್ಣು ಅಂತಂದ್ರೆ ಇಲ್ಲಿ ಹ್ಮ್ ಪರಬ್ರಹ್ಮ ಅಂತ. ಹ್ಮ್ ವಿಷ್ಣು ಅಂತಂದ್ರೆ ಇಲ್ಲಿ ಚತುರ್ಬಾಹು ಉಳ್ಳವನು, ಹ್ಮ್ ಕೈಯಲ್ಲಿ ಶಂಖ ಚಕ್ರ, ಆ ವಿಷ್ಣು ಅಲ್ರಿ ಇಲ್ಲಿ. ಹೌದು. ಇಲ್ಲಿ ವೈಷ್ಣವ ಪದಸ್ಯ ಪರಮ ಪದಸ್ಯ ಅಂತಂದ್ರೆ ಏನು? ಹ್ಮ್ ನಿರ್ಗುಣ ನಿರಾಕಾರವಾಗಿರತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಐತಲ್ಲ, ಹ್ಮ್ ಅಂಥ ಒಂದು ತತ್ವ ಅನ್ನುವಂಥದ್ದು ಅದು ದುರವಗಮತ್ವಂ. ಹ್ಮ್ ಅದನ್ನ ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತಾರ ಅವರು. ಹೌದು. ಆ ಪರಬ್ರಹ್ಮ ಸ್ವರೂಪವನ್ನ ಹ್ಮ್ ನಾವು ಸರಳವಾಗಿ ತಿಳ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅಷ್ಟು ಸುಲಭ ಇಲ್ಲ ಅಂತಾರ ಅವರು. ಹೌದು. ದುರವಗಮತ್ವಾತ್ ಅಂತ ಹೇಳಿದ್ರು ಅವರು. ಹ್ಮ್ ಅವಗಮ ಅಂದ್ರೆ ತಿಳ್ಕೊಳ್ಳೋದ್ರು. ಹ್ಮ್ ದುರ್ ಅವಗಮ, ದುರ್ ಅನ್ನುವಂತ ಅಲ್ಲಿ ಉಪಸರ್ಗ ಬಂದದಲ್ಲಿ. ಹೌದು. ಅಂದ್ರೆ ಅದನ್ನು ಹೊಂದೋದು ಅಷ್ಟು ಸುಲಭ ಇಲ್ಲ ಅಂತ. ಕರೆಕ್ಟ್. ಬಹಳ ಕಷ್ಟ ಸಾಧ್ಯ ಅಂತಾರ. ಸಾಧ್ಯ ಹ್ಮ್ ಅದೇ ಕಷ್ಟ, ಹ್ಮ್ ಬಹಳ ಕಷ್ಟ ಅಂತ. ಅದನ್ನ ಹೌದು. ಅಷ್ಟು ಸುಲಭವಾಗಿ ತಿಳ್ಕೊಳಿಕ್ ಆಗೋದಿಲ್ಲ ಅಂತ ಅರ್ಥ. ಈಗ ಅದನ್ನ ಹ್ಮ್ ತಿಳ್ಕೊಳ್ತಾರೆ. ಯಾರು ತಿಳ್ಕೊಳ್ತಾರೆ? ಉತ್ತಮ ಜಿಜ್ಞಾಸುಗಳಾಗಿರ್ತಕ್ಕಂಥವ್ರು, ಹ್ಮ್ ಅಂತಃಕರಣ ಪರಿಶುದ್ಧ ಮಾಡಿಕೊಂಡಿರ್ತಕ್ಕಂಥ, ಅದಕ್ಕೆ ಪರಿಪಕ್ವ ಹೃದಯವಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮೆಯೈಕ್ಯ ಮನುಜ ಅಂತೇಳಿ ಸರ್ಪಭೂಷಿಗಳು ಹೇಳ್ಯಾರಲ್ರಿ. ಯಾರು ಹೃದಯ ಪರಿಪಕ್ವ ಇಲ್ಲವೋ ಹ್ಮ್
ಅಂಥ ಮಂದ ಮನುಜರಿಗೆ ಬೋಧ ಮಾಡ್ತೀನಿ ಅನ್ನುವಂಥ ಭ್ರಮ ಯಾಕಪ್ಪ ನಿನಗ ಅಂತೇಳಿ ಸರ್ಪಭೂಷಣ ಸುಳವರು ಕೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಸಾಧನ ಚತುರ್ಥ ಸಂಪತ್ತಿ ಉಳ್ಳವರಾಗಬೇಕು. ನಮ್ಮ ಬುದ್ಧಿಯನ್ನ ಶುದ್ಧ ಮಾಡ್ಕೊಳ್ಬೇಕು. ಅದನ್ನ ಶ್ರವಣಾದಿಗಳನ್ನು ನಾವು ಮಾಡ್ತಾ ಇರಬೇಕು ಅಂತ. ಅದಕ್ಕೆ ದುರವಗಮತ್ವಂ ಉಕ್ತ್ವಾ, ಇಲ್ಲಿ ಶ್ರುತಿ ಅನ್ನುವಂತಹದ್ದು ಆ ಪರಮ ಪದ ಅಂದ್ರೆ ಯಾವುದು, ಪರಬ್ರಹ್ಮ ಸ್ವರೂಪ ಅನ್ನುವಂತಹದ್ದು, ಅದನ್ನು ಅರಿತುಕೊಳ್ಳುವುದು ಅತ್ಯಂತ ಇದು ಕಷ್ಟವಾಗಿರ್ತಕ್ಕಂಥದ್ದು ಅಂತ. ಅಂದ್ರೆ ಯಾರು ಇಲ್ಲಿ ಸೂಕ್ಷ್ಮವಾದ ಬುದ್ಧಿ ಉಳ್ಳವರದಾರೋ ಅವರು ಮಾತ್ರ ಇದನ್ನ ಅರ್ಥಕೊಳ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ಉಕ್ತ ಹೇಳಿ ತದವಗಮಾರ್ಥಂ ಯೋಗಂ ದರ್ಶಯತಿ. ಮತ್ತ ಅದನ್ನ ಹೆಂಗ ತಿಳ್ಕೊಳಿದ್ರಿ? ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಿ ತಿಳ್ಕೊಳಕ್ ಬರಂಗೇ ಇಲ್ಲ ನಂಗಾರ. ಮತ್ತೆ ತಿಳ್ಕೊಳ್ಳೋರ ಬಗ್ಗೆ ಅದಕ್ಕೆ ಉಪಾಯರ ಏನು ಅಂತ ಹಿಂಗ ಶ್ರುತಿ ಅನ್ನುವಂತಹದ್ದು ಏನ್ ಮಾಡ್ತು ಅಂತಂದ್ರೆ ಆ ಯೋಗವನ್ನ ಅದು ಉಪದೇಶ ಮಾಡ್ತದೆ. ಏನ್ ಯೋಗ ಅಂತಂದ್ರೆ ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞಾ ತದ್ಯಚ್ಛೇದ್ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇದ್ ತದ್ಯಚ್ಛೇಚ್ಛಾಂತರಾತ್ಮನಿ. ಅದ ಕಠೋಪನಿಷತ್ನಲ್ಲಿ ಮುಂದಿನ ಮಂತ್ರಗಳಲ್ಲಿ ಅಲ್ಲಿ ಯಮಧರ್ಮ ನಚಿಕೇತನ ಕುರಿತು ಏನು ಉಪದೇಶ ಮಾಡಿದ ಅಂತಂದ್ರೆ ಯತ್ ಛೇತ್ ವಾಂಗ್ ಮನಸಿ ಪ್ರಾಜ್ಞ. ಇಲ್ಲಿ ಪ್ರಾಜ್ಞ ಅಂತಂದ್ರೆ ಪಂಡಿತ ಅಥವಾ ಸಾಧಕ ಅಂತ. ಇಲ್ಲಿ ಉತ್ತಮ ಜಿಜ್ಞಾಸು ಏನದಾನಲ್ಲ, ವಿವೇಕಿಯಾಗಿರ್ತಕ್ಕಂಥವನು, ಅವನು ಏನ್ ಮಾಡ್ಬೇಕು, ಯಚ್ಛೇತ್ ವಾಕ್. ವಾಕ್ ಅಂತಂದ್ರೆ ನಮ್ಮ ಮಾತಾಡತಕ್ಕಂಥ ವಾಕ್ಯ ಏನಿದೆ ಅಲ್ಲ, ಅದನ್ನ ಮನಸ್ಸಿ ಯಚ್ಛೇತ್, ಅದನ್ನ ಮನಸ್ಸಿನಲ್ಲಿ ಲಯ ಮಾಡ್ಬೇಕಂತ. ಈ ನಾವು ಮಾತಾಡುವಂತ ವಾಕ್ ಅನ್ನುವಂತಹದ್ದನ್ನ ಮನಸ್ಸಿನಲ್ಲಿ ಲಯ ಮಾಡಬೇಕು. ಅಂದ್ರೆ ನಮ್ಮ ವಾಣಿ ಒಳಗ ಒಂದು ನಾವು ಸುಮ್ಮನೆ ಒಂದು ನಮ್ಮ ಮನಸ್ಸು ಏನೋ ಮಾತಾಡ್ತಿರ್ತೈತಿ ನೋಡ್ರಿ. ನಮ್ಮ ಮನಸ್ಸು ಏನೇನೋ ಮಾತಾಡ, ನಾವು ಸುಮ್ಮನೆ ಕುಂತಿರ್ತೇವೆ ಖರೆ, ಆದ್ರ ಮನಸ್ಸಿನಾಗ ಮಾತ್ರ ಆ ವಾಣಿ ವ್ಯವಹಾರ ನಡೆದಿರ್ತೈತಿಲ್ರಿ. ನಾವು ಸುಮ್ ಕುಂತ್ರು ಕೂಡ ಅದು ವಾಣಿ ಆ ಯಾವ ವಾಣಿ ಶಬ್ದಗಳು ಇರಬಾರ್ದು ಅಂತ ನಮ್ಮ ಮನಸ್ಸಿನ ಜೊತೆಕ. ಅದಕ್ಕೆ ಈ ವಾಕನ್ನ ಮನಸ್ಸಿನಲ್ಲಿ ಲಯ ಮಾಡಬೇಕು ಅಂತ ಅಲ್ಲಿ 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 ದೃಢಗೊಳಿಸ್ಬೇಕಂತಾರ. ಅದನ್ನ ಮನಸ್ಸಿನಲ್ಲಿ ಅದನ್ನ ಹಿಡಿದಿಡಬೇಕು ಅಂತ. ಯಾವುದನ್ನ? ಯಚ್ಛೇದ್ವಾಂಗ್ ಮನಸ್ಸಿ ಪ್ರಾಜ್ಞ ತದ್ಯಚ್ಛೇತ್ ಜ್ಞಾನ ಆತ್ಮನಿ ಅಂತ. ಅಂಥ ಮನಸ್ಸನ್ನುವಂತಹದ್ದನ್ನ ಇಲ್ಲಿ ಸಾಧಕನಾಗಿರ್ತಕ್ಕಂಥವನ್ ಏನ್ ಮಾಡ್ಬೇಕು ಅಂತಂದ್ರೆ ಜ್ಞಾನಾತ್ಮನಲ್ಲಿ ಹಿಡಿದಿಡಬೇಕು ಅಂತ ಹೇಳಿದ್ರು ಅವರು. ಜ್ಞಾನಾತ್ಮ ಅಂತಂದ್ರೆ ಇಲ್ಲಿ ಬುದ್ಧಿ ಅಂತಾನೆ ಅರ್ಥ ಆಕತಿ ಇಲ್ಲಿ. ಅದ್ರ ಮುಂದೆ ಇನ್ನು ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ಅದ್ರ ಬಗ್ಗೆ. ಈಗ ಈ ಮಂತ್ರವನ್ನು ಅಷ್ಟೇ ತಿಳಿಸ್ತಾ ಇದ್ದಾರೆ ಅಲ್ಲಿ. ಯಾಕಂದ್ರೆ ಕಲ್ಪಾತ್ಮಕವಾಗಿರ್ತಕ್ಕಂಥದ್ದೇ ಮನಸ್ಸಂತ ತಿಳಿಸ್ಕೊಡ್ತದೆ. ಇಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದೇ ಮನಸ್ಸು. ಅಧ್ಯವಸಾಯಿಕ ಬುದ್ಧಿ ಅಂತ ಕರೀತಾರ. ನಿಶ್ಚಯ ಮಾಡೋದು ಬುದ್ಧಿ. ಈಗ ಒಂದು ಹಗ್ಗದೊಳಗ ಹಾವು ಕಾಣ್ತದ್ರ ಅದ್ರಾಗ, ಅವಾಗ ಏನಂದ ಹಾವು ಅಂತಂದ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾನ್ರ ಅವನಲ್ಲಿ. ಅವಾಗ ಅದು ಚಲನವಲನ ಆಗಂಗಿಲ್ಲ. ಅವಾಗ ಅವನಿಗೆ ಏನ್ ಅನಿಸ್ತೈತಿ, ಹಾವಾಗಿದ್ರೆ ಆ ಕಡೆ ಈ ಕಡೆ ಹೋಗ್ಬೇಕಾಗಿತ್ತು, ನಿಂತಲ್ಲೇ ಐತಂದ್ಮೇಲೆ ಇದೇನ್ ಹಗ್ಗವೋ ಅಥವಾ ಹಾವೋ ಅಂತ. ಹಿಂಗ ಸಂಕಲ್ಪ ವಿಕಲ್ಪ. ಹಗ್ಗ ಅನ್ನೋದು ಸಂಕಲ್ಪ, ಇದು ಅಲ್ಲೋ ಅಂತ ಮತ್ ಹಿಂಗ, ಹೌದು ಅಲ್ಲೋ, ಏನ ಮೂಟು ಮರವೋ ಅಥವಾ ಕಳ್ಳನೋ, ಹಗ್ಗೋ ಅಥವಾ ಹಾವೋ. ಇದಕ್ಕೆ ದ್ವಿಕೋಟಿ ಧ್ಯಾನ ಅಂತ ಕರೀತಾರೆ. ಒಮ್ಮೆ ಹಾವಂತಾನ, ಒಮ್ಮೆ ಹಗ್ಗಂತಾನೆ. ಯಾವಾಗ ಅಲ್ಲಿ ಹೋಗಿ ನೋಡಿ ಇದು ಹಗ್ಗಪ್ಪ ಇದು, ಅವಾಗ ಏನ್ ತಿಳ್ಕೊಂಡಲ್ಲಿ, ಓ ಹಗ್ಗಪ್ಪ ಅಂದಾಗ ಅದು ನಿಶ್ಚಯ ಆಗಿಬಿಡ್ತಿಲ್ರಿ. ಇವಾಗ ಅಲ್ಲಿ ಹಾವು ಅನ್ನುವಂತ ಬುದ್ಧಿ ಹೋಯ್ತವಾಗ, ಹಗ್ಗ ಅನ್ನುವಂತ ಯಥಾರ್ಥ ಜ್ಞಾನ ಆಯ್ತು. ಅಂದ್ರೆ ಬುದ್ಧಿ ಅದನ್ನ ನಿಶ್ಚಯ ಮಾಡ್ತದ, ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದ. ಅದಕ್ಕ ಈ ಮನಸ್ಸನ್ನುವಂತಹದ್ದನ್ನ ಇಲ್ಲಿ ನಾವು ಎಲ್ಲಿ ಲಯ ಮಾಡಬೇಕು ಅಂತಂದ್ರೆ ಈ ಜ್ಞಾನಾತ್ಮನಲ್ಲಿ ಲಯ ಮಾಡಬೇಕು, ಅಲ್ಲಿ ಹಿಡಿದಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನಂದ್ರೆ ಅವರು ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ್. ಇನ್ನು ಆ ಜ್ಞಾನಾತ್ಮನನ್ನ ಮಹತ್ತಿನಲ್ಲಿ
ಹಿಡಿದಿಡಬೇಕು ಅಂತ ಹೇಳಿದ್ರು ಅವರು. ಅಲ್ಲಿ ಲಯ ಮಾಡಬೇಕು ಅಂತ ಹೇಳಿದ್ರಲ್ಲಿ. ಈ ಜ್ಞಾನಾತ್ಮ ಅಂತ ಏನದಲ್ಲ, ಮಹತ್ತತ್ವದಲ್ಲಿ. ಹ್ಮ್. ಮಹತ್ ಅಂದ್ರೆ ಮಹತ್ತಿ ಅಂತಂದ್ರೆ ಏನು, ಮಹತಿ ನಿಯಚ್ಛೇತ್, ಹೌದು. ಮಹತ್ತಿನಲ್ಲಿ ಅದನ್ನ ಹಿಡಿದಿಡಬೇಕು ಅಂತ. ಹ್ಮ್. ತದ್ಯಚ್ಛೇತ್ ಶಾಂತ ಆತ್ಮನಿ, ಹ್ಮ್. ಆ ಮಹತ್ತತ್ವವನ್ನ ಇಲ್ಲಿ ಶಾಂತ ಆತ್ಮನಿ, ಶಾಂತವಾದ ಆತ್ಮ ಅಂದ್ರೆ ಯಾವುದು, ಪರಮಾತ್ಮ ಅಂತ. ಹ್ಮ್. ಪರಮಾತ್ಮನಲ್ಲಿ ಅಲ್ಲಿ ಲಯಗೊಳಿಸಬೇಕು, ಅಲ್ಲಿ ಹಿಡಿದಿಡಬೇಕು ಅಂತ ಹಿಂಗ ಒಂದು ಸಾಧನ ಹೇಳಿದಾರೆ ಇಲ್ಲಿ ನಮಗೆ. ಹೌದು. ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಧನ್ಯರಾಗಬೇಕು, ನಾವು ಮುಕ್ತರಾಗಬೇಕು ಅಂತಂದ್ರೆ ಹ್ಮ್. ಇದು ಒಂದು ಯೋಗ ಸಾಧನೆ. ಯೋಗ ಅಂತಂದ್ರೆ ಇದು ಪ್ರಾಣಾಯಾಮ ಅದು ಹೇಳ್ತಾರೆ, ಆ ಯೋಗ ಸಾಧನೆ ಅಲ್ರಿ ಇದು. ಹ್ಮ್. ಇದು ಜ್ಞಾನ ಯೋಗ ಸಾಧನೆ ಅಂತ ಇಲ್ಲಿ. ಹೌದು. ನಾವು ಪರಮಾತ್ಮನ ನೋಡ್ಬೇಕಪ್ಪ. ನಮಗ ಪರಮಾತ್ಮ ಮತ್ತೆ ಇಲ್ಲಿ ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಿದ್ರಿ. ಹ್ಮ್. ತಿಳ್ಕೊಳಕ್ ಬರಲೇನು ಅಂತ ಬರ್ತೈತಿ, ಆದ್ರೆ ಈ ರೀತಿ ಹೇಳಿದ್ರು ಅವ್ರು. ನಿನ್ನ ವಾಕ್ ಅನ್ನುವಂಥದ್ದನ್ನ ಹ್ಮ್. ಮನಸ್ಸಿನಲ್ಲಿ ಹಿಡಿದಿಡಬೇಕು, ಹ್ಮ್. ಮನಸ್ಸನ್ನುವಂಥದ್ದನ್ನ ಬುದ್ಧಿಯಲ್ಲಿ ಹಿಡಿದಿಡಬೇಕು, ಆ ಬುದ್ಧಿ ಅನ್ನುವಂಥದ್ದನ್ನ ಮಹತ್ತತ್ವದಲ್ಲಿ ಹಿಡಿದಿಡಬೇಕು, ಆ ಮಹತ್ತತ್ವ ಅನ್ನುವಂಥದ್ದನ್ನ ಪರಮಾತ್ಮನಲ್ಲಿ ಹ್ಮ್. ಹಿಡಿದುಕೊಂಡು ಲಯ ಮಾಡಬೇಕು ಅಂತ. ಹ್ಮ್. ಇದು ಈ ಯೋಗ ಸಾಧನೆಯನ್ನ ಹೇಳ್ಕೊಂಬಂದ್ರು ಅವರು. ಹ್ಮ್. ಈಗ ಇದನ್ನೇ ವಿವರಣೆ ಕೊಡ್ತಾ ಇದ್ದಾರೆ ಈಗ ಅವರು ಭಾಷ್ಯದಲ್ಲಿ. ಹ್ಮ್. ಏತದುಕ್ತಂ ಭವತಿ, ಈ ರೀತಿಯಾಗಿ ಶ್ರುತಿ ಅನ್ನುವಂತಹದ್ದು ಅಂದ್ರೆ ಕಠೋಪನಿಷತ್ನಲ್ಲಿ ಯಮಧರ್ಮ ನಚಿಕೇತನ ಕುರಿತು ನಮಗ ಉಪದೇಶ ಮಾಡುವಂತವನಾಗಿದ್ದಾನೆ ಅಂತ. ವಾಚಂ ಮನಸಿ ಸಂಯಚ್ಛೇತ್. ಈಗ ಆ ಮಂತ್ರವನ್ನೇ ಬಿಡಿಸ್ತಾರಲ್ಲ ಆಚಾರ್ಯ ಇಲ್ಲಿ. ನಾವು ಯಾವ ರೀತಿಯಾಗಿ ಆ ವಾಕ್ ಅನ್ನುವಂತಹದ್ದನ್ನ ಇಲ್ಲಿ ಮನಸ್ಸಿನಲ್ಲಿ ಸಂಯಚ್ಛೇತ್. ಸಂಯಚ್ಛೇತ್ ಅಂತಂದ್ರೆ ಏನದನ್ನ ಸಂಯ ಅಂದ್ರೆ ಇಲ್ಲಿ ಸಮ್ಯಕ್ ಯಚ್ಛೇತ್ ಅಂತದು. ಅಂದ್ರೆ ಚೆನ್ನಾಗಿ ಅದನ್ನ ಯಚ್ಛೇತ್ ಅಂದ್ರೆ ಅದನ್ನ ನಿಗ್ರಹಿಸಬೇಕು ಅಂತ, ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ಅಲ್ಲ, ಇಂಗ್ಲಿಷ್ನೊಳಗೆ ಅದನ್ನ ತಡೆ ಹಿಡಿಬೇಕು ಅಂತ. ಅದನ್ನ ಎಲ್ಲಿ ಮನಸ್ಸಿನೊಳಗೆ, ಯಾವುದನ್ನ, ವಾಕನ್ನ. ಅದಕ್ಕೆ ವಾಚಂ ಮನಸ್ಸಿ ಸಂಯಚ್ಛೇತ್. ವಾಗಾದಿ ಬಾಹ್ಯ ಇಂದ್ರಿಯ ವ್ಯಾಪಾರಂ ಉತ್ಸೃಜ್ಯ. ಈಗ ನೋಡ್ರಿ, ವಾಕ್ ಆದಿ ಅಂತ ಹೇಳಿದ್ರು ಅವರು. ಇಲ್ಲಿ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತೇಳಿ 5 ಕರ್ಮೇಂದ್ರಿಯಗಳು ಇವ್ರಿ. ವಾಕ್ ಅಂದ್ರ ಮಾತಾಡುವಂತಹದ್ದು, ಕೈ ಅಂತಂದ್ರೆ ಕೊಡು ತಗೊಳ್ಳುವಂತಹದ್ದು, ಪಾದ ಗಮನಾಗಮನ ಮಾಡುವಂತಹದ್ದು, ಇನ್ನು ನಾವು 2 ಕ್ರಿಯೆಗಳು ಮಾಡ್ತಾವಲ್ರಿ, ಮಲಮೂತ್ರ ವಿಸರ್ಜನೆ ಮಾಡುವಂಥವು, ಇವು ಕರ್ಮೇಂದ್ರಿಯಗಳು ಅಂತ. ಇವುಗಳ ಒಂದು ವ್ಯಾಪಾರ ಅಂತ. ಈಗ ವಾಗೇಂದ್ರಿಯ ಏನ್ ಮಾಡ್ತೈತಿ, ಮಾತಾಡುವುದನ್ನ ಮಾಡ್ತದ ವಾಗೇಂದ್ರಿಯ. ಇದು ಬಾಹ್ಯ ಇಂದ್ರಿಯ ಅಂತಿದು. ಆ ಇಂದ್ರಿಯ ವ್ಯಾಪಾರ ಉತ್ಸೃಜ್ಯ ಅಂತ ಹೇಳ್ತಾರ ಅವರು. ಆ ಇಂದ್ರಿಯಗಳ ವ್ಯಾಪಾರ ಏನು, ಕಣ್ಣು ನೋಡುವ ವ್ಯಾಪಾರ, ಕಿವಿಗೆ ಕೇಳುವ ವ್ಯಾಪಾರ, ವಾಕಿಗೆ ಮಾತಾಡುವ ವ್ಯಾಪಾರ, ಹಿಂಗ್ ಒಂದೊಂದಕ್ಕೂ ವ್ಯವಹಾರಗಳು, ಈ ಒಂದೊಂದು ಕ್ರಿಯೆ ಮಾಡ್ತಾವಿಲ್ರಿ ಇವು. ಇವುಗಳನ್ನ ಬಿಟ್ಟು ಅಂತ ಹೇಳ್ತಾವ. ಉತ್ಸೃಜ್ಯ ಅಂದ್ರೆ ಇವೆಲ್ಲ ಬಿಟ್ಟು ಬಿಡ್ಬೇಕಂತ. ಈಗ ಕಣ್ಣು ನೋಡ್ತಾ ಇದ್ರು ಅದಕ್ಕೆ ರೂಪಜ್ಞಾನ ಆಗಿರಬಾರದು, ಕಿವಿಗಳಿಗೆ ಶಬ್ದ ಬರ್ತಾ ಇದ್ರು ಶಬ್ದ ಜ್ಞಾನ ಕಿವಿಗೆ ಆಗಿರಬಾರದು. ಹಿಂಗ್ ಗಾಢ ನಿದ್ರೆಗೆ ಹೋಗಿರ್ತೀವಿ ನಾವು ಇವಾಗ್ರಿ. ಅಲ್ಲಿ ಒಬ್ಬೊಬ್ರು ಕಣ್ಣು ತಿರ್ಕೊಂಡು ಮನ್ಕೊಂಡಿರ್ತಾರ, ನೋಡಕ್ ಕಣ್ಣು ತೆರೆದಿರ್ತಾರ ಕಡೆ ನಿದ್ರೆ ಹತ್ತಿರ್ತೈತಿಲ್ಲ ಅವ್ರಿಗೆ. ಮತ್ತು ಅವ್ರ ಎದುರಿಗೆ ಬಂದು ಪುರುಷದಾನಂದ್ರೂ ಕೂಡ ಅವರಿಗೆ ಆ ಪುರುಷನ ಜ್ಞಾನ ಆಕೈತೇನ್ರಿ. ಅವನಿಗೆ ನಿದ್ರೆಗಿರ್ತಕ್ಕಂಥ ಪುರುಷನಿಗೆ ನನ್ನ ಎದುರಿಗೆ ಯಾವನೊಬ್ಬ ನಮ್ಮ ಸ್ನೇಹಿತ ಬಂದಾನಪ್ಪ ಅಂತ ಹೇಳಿ ಆ ಕಣ್ಣು ಅರಿತದನ್ರಿ ಅದು? ಇಲ್ಲ. ಹಂಗ ಇಲ್ಲಿ ಪ್ರತಿಯೊಂದು ಇಂದ್ರಿಯಗಳು, ಕೈ ಅದಾವಂದ್ರೂ ಕೂಡ ಇದು ಕೊಡುತಗಳು ವ್ಯವಹಾರ ನಿಲ್ಲಿಸಿರಬೇಕು, ಪಾದ ಐತಂದ್ರು ಗಮನಾಗಮನ ವ್ಯವಹಾರ ನಿಲ್ಲಿಸಿರಬೇಕು. ಅದಕ್ಕೆ ವಾಗಾದಿ ಅಂತ ಹೇಳಿದ್ರು. ಅದು ವಾಕ್ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಅಂತ. ಪಂಚ ಜ್ಞಾನೇಂದ್ರಿಯಗಳಾಗಲಿ ಪಂಚ ಕರ್ಮೇಂದ್ರಿಯಗಳಾಗಲಿ ಇವುಗಳ ವ್ಯಾಪಾರ ಅನ್ನುವಂಥದ್ದೇನದ ಉತ್ಸೃಜ್ಯ ಮನೋಮಾತ್ರೇಣ ಅವತಿಷ್ಠೇತ. ಅಲ್ಲಿ ಮನಸ್ಸು ಮಾತ್ರ ಉಳಿಬೇಕಷ್ಟೇ, ಎಲ್ಲ ಇಂದ್ರಿಯಗಳ ವ್ಯವಹಾರ ನಿಂತು ಹೋಗ್ಬೇಕು. ಇಂದ್ರಿಯಗಳ ವ್ಯಾಪಾರ ಏನೈತಲ್ರಿ, ನೋಡುವ, ಕೇಳುವ, ಮುಟ್ಟುವ, ಮೂಸಿಸುವ, ಇವೇನದಾವಲ್ಲ ಇವೆಲ್ಲ ಎಲ್ಲಾ ವ್ಯವಹಾರ ನಿಂತು ಹೋಗ್ಬೇಕಂತಾರೆ ಇವರು. ಮತ್ತ ಅಷ್ಟು ಸಾಧನ ಮಾಡ್ಬೇಕಲ್ರಿ ಇವನು. ಸಾಧಕನ ಒಳಗ ಆತ್ಮ ದರ್ಶನ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಸಾಧನೆ ಐತಿ ಅಂತಾರೆ ಈಗ ಅವರು. ಅದಕ್ಕ ಈ ಮನಸ್ಸು ವಾಕ್ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ನಿಗ್ರಹಿಸಬೇಕು ಅಂತ ಹೇಳಿದ್ರು ಅವರು.
ವಾಗಾದಿ ಬಾಹ್ಯ ಇಂದ್ರಿಯ ವ್ಯಾಪಾರ ಉತ್ಸೃಜ್ಯ ಮನೋಮಾತ್ರೇನ ಅವತಿಷ್ಠೇತ್. ಅಲ್ಲಿ ಕೇವಲ ಮನಸ್ಸು ಒಂದೇ ಇರ್ತದಲ್ಲಿ. ಹುಡುಗಿನ ಉಳಿದು ಮಾತಾಡೋದಾಗ್ಲಿ, ಕೇಳೋದಾಗ್ಲಿ, ನೋಡೋದಾಗ್ಲಿ, ಹೋಗೋದು ಬರೋದಾಗ್ಲಿ, ಕೊಡೋದಾಗ್ಲಿ, ಇವು ಬಿಡೋದಾಗ್ಲಿ, ಯಾವ ವ್ಯವಹಾರಗಳು ಏನೆಲ್ಲ ತಟಸ್ಥ ಬಿಡ್ಬೇಕಂತೀವು. ನಿದ್ರೆ ಹೋದಾಗೆಲ್ಲ ಹೆಂಗ್ ನಿಂತು ಬಿಟ್ಟಿರ್ತಾವಲ್ಲ, ಇವಾಗ ಏನಿರ್ತಾವ ಅಲ್ಲಿ ಮನುಷ್ಯನ ವ್ಯಾಪಾರ ಇರಂಗಿಲ್ಲ ಅಂತ. ಅಲ್ಲಿ ಗಾಢ ನಿದ್ರೆ ಹೋದಾಗ ಮನಸ್ಸೇನಾದ್ರೂ ಅಲ್ಲಿ ಸಂಕಲ್ಪ, ನಾನು ಶ್ರೀಮಂತ, ನಾನು ವಿದ್ಯಾವಂತ, ಹಿಂಗೇನ್ ಐತೆ ನಿದ್ದೆ ಒಳಗ್ರಿ, ಅದೈತೆ ಅಂದ್ರೆ ನಿದ್ದೆನ ಅಲ್ಲ ಅಂತದು. ಮತ್ತೆ ಎಚ್ಚರದಾಗಲ್ರಲ್ಲ ನಾವು. ಎಚ್ಚರಕ್ಕೆ ಬಂದ್ಮೇಲೆ ನಾ ಶ್ರೀಮಂತ, ನಾನು ಬಡವ, ನಾನು ವಿದ್ಯಾವಂತ, ನಾನು ರೂಪವಂತ, ನಾನು ಗುಣವಂತ, ಇವೆಲ್ಲ ಎಚ್ಚರದಾಗಲ್ರಿ. ಇವೆಲ್ಲ ಮನುಷ್ಯನೊಳಗೆಲ್ಲ ಮೂಡ್ತಾವಿಲ್ರಿ ಇವೆಲ್ಲ ಇವು. ಅದಕ್ಕಂತಾರ ಅವರು, ಈ ಮನಸ್ಸು ಇಂದ್ರಿಯ ಸಂಯೋಗ ಆಯಿತು ಅಂತಂದ್ರೆ ನಮಗೆ ರೂಪಜ್ಞಾನ ಆಕೈತಿ, ಶ್ರೋತ್ರದಿಂದ ಶಬ್ದ ಜ್ಞಾನ ಆಕೈತಿ, ಮತ್ತು ಸ್ಪರ್ಶ ಜ್ಞಾನ ಆಕೈತಿ ನಮಗೆ. ಯಾಕಂದ್ರೆ ಆ ಮನಸ್ಸಿನ ಸಂಯೋಗ ಆಗ್ಬೇಕು. ಮನಸ್ಸ ಇಂದ್ರಿಯನ, ಇಂದ್ರಿಯಂ ಅರ್ಥೇನ. ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧ ಆಗಬೇಕು, ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆದಾಗ ಆ ವಸ್ತುವಿನ ನಮಗ್ ಪ್ರತ್ಯಕ್ಷ ದರ್ಶನ ಆಗ್ತದೆ, ಪ್ರತ್ಯಕ್ಷ ಜ್ಞಾನ ಆಕೈತೆ ಅಂತ. ಒಂದು ಶಬ್ದ ಜ್ಞಾನ ಆಗ್ಲಿ, ರೂಪಜ್ಞಾನ ಆಗ್ಲಿ, ಯಾವುದೇ ಜ್ಞಾನ ಆಗಬೇಕು ಅಂತಂದ್ರೆ ಅಲ್ಲಿ ಇಂದ್ರಿಯಗಳ ಸನ್ನಿಕರ್ಷ ಬೇಕಲ್ರಿ. ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಆಗ್ಬೇಕು, ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧ ಆಗಬೇಕು, ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆಗಬೇಕು. ಇಷ್ಟಾದಾಗ ಒಂದು ವಸ್ತುವಿನ ಜ್ಞಾನ ಆಕೈತಿ ನಮಗೆ ರೀ. ಒಂದು ಶಬ್ದ ಜ್ಞಾನ ಆಗಲಿ, ರೂಪಜ್ಞಾನ ಆಗಲಿ, ಏನೋ ಆಗಬೇಕು ಅಂತಂದ್ರೆ ಈ ರೀತಿಯಾಗಿ ಒಂದು ಸಂಬಂಧ ಇರ್ಬೇಕಂತ ಹೇಳ್ತಾರ ಅವರು. ಅದಕ್ಕೆ ನಮ್ಮ ಮನಸ್ಸಿರ್ಲಿ, ಆದ್ರೆ ಈ ಎಲ್ಲ ಇಂದ್ರಿಯಗಳ ವ್ಯವಹಾರ ನಿಲ್ಲಿಸ್ಬೇಕಂತಾರ ಅವ್ರು. ಇವೆಲ್ಲ ಬಿಟ್ಬಿಡ್ಬೇಕಂತಾರ. ಕಣ್ಣಿದ್ರು ರೂಪಜ್ಞಾನ ಆಗಿರಬಾರದು. ನಾವು ಕಣ್ಣಿನ ನೋಡ್ತಾ ಇದ್ರು ಕೂಡ ಇದು ಇಂಥ ವಸ್ತು ಅನ್ನು ನಮ್ಮ ಮನಸ್ಸಿಗೆ ಆಗಬಾರದು. ಅಂದ್ರೆ ಕಣ್ಣಿನ ವ್ಯಾಪಾರ ನಿಲ್ಬೇಕು ಅಂತ. ಕುರುಡಿನ ಕಣ್ಣೈತಿ, ಅವನ ಮುಂದೆ ಎಂತ ಸುಂದರವಾದ ಸ್ತ್ರೀ ಬಂದು ನಿಂತಾಳಂದ್ರೆ ಅವನಿಗೆ ಜ್ಞಾನ ಐತಿ ಅಂದ್ರೆ ಅವನಿಗೆ ಕಣ್ಣಿಲ್ಲೇನೋ, ಕಣ್ಣಿಂದ ನೋಡ್ತಾನೆ ಖರೆ, ಆದ್ರೆ ಇವಳು ಹೆಣ್ಣು ಮಗಳು ಒಳ್ಳೆ ಸುಂದರವಾದ ಅನ್ನುವಂತ ಜ್ಞಾನ ಅವನಿಗೆ ಆಕೈತೇನೋ? ಅವನಿಗೆ ಇಲ್ಲ. ಯಾಕಂತಂದ್ರೆ ಕಣ್ಣಿನ ಅಲ್ಲಿ ಅಭಿಮಾನಿ ದೇವತೆ ಇಲ್ಲಲ್ರಿ ಇವಾಗ. ಅಲ್ಲಿ ಕಣ್ಣಿದ್ರು ಕೂಡ ಅವನಿಗೆ ಆಕೆ ಜ್ಞಾನ ಆಗುದಿಲ್ಲ ಅಂತ. ಒಬ್ಬ ಕುರುಪಿ ಬಂದು ನಿಂತಾನಂದ್ರೂ ಕೂಡ ಇವನು ಬಹಳ ಕುರುಪಿ ಅದಾನಪ್ಪ, ಇವನು ಬಹಳ ಇದದಾನಂತೇಳಿ ಅದ್ರ ಜ್ಞಾನ ಅವನಿಗೆ ಆಗಂಗಿಲ್ಲ ಅಂತದು. ಹಂಗ ನಮಗ ನಮ್ಮ ಇಂದ್ರಿಯಗಳೇನದಾವಲ್ಲ ಇವು ತಮ್ಮ ವ್ಯವಹಾರ ನಿಲ್ಲಿಸ್ಬೇಕು ಅಂತ. ಯಾಕ ಮನಸ್ಸನ್ನ ಒಳಗ ನಾವು ಎಳ್ಕೊಂಡ್ಬಿಟ್ಟೇವಿ ಅಂತಂದ್ರೆ ಇಂದ್ರಿಯಗಳ ಸಂಬಂಧ ಆಗಿರಬಾರ್ದು ಮನಸ್ಸಿಗೆ. ವಾಕ್ ಮೊದಲಾದ ಇಂದ್ರಿಯಗಳ ಸಂಬಂಧ ಆಯಿತು ಅಂತಂದ್ರೆ ಅವಾಗ ಆಯಾ ಇಂದ್ರಿಯಗಳಿಗೆ ಆಯಾ ವಿಷಯಗಳ ಜ್ಞಾನ ಮಾಡ್ಕೊಳ್ತೇವೆ ನಾವು. ಈಗ ಆ ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧ ಅದು ನಮಗೆ ತಪ್ಪಿ ಹೋಯ್ತು ಅಂದ್ರೆ ಮನಸ್ಸು ಆ ಇಂದ್ರಿಯ ಗೋಲಕದಿಂದ ಒಳಗೆ ಎಳ್ಕೋಬೇಕಂತ ಇವಾಗ. ಅಂದ್ರೆ ಮನಸ್ಸು ಮಾತ್ರ ಅಲ್ಲಿ ಉಳಿಬೇಕು ಅಂತ ಹೇಳ್ತಾರ ಅವರು. ಅದಕ್ಕೆ ವಾಕನ್ನ ಮನಸ್ಸಿನಲ್ಲಿ ಅಲ್ಲಿ ನಿಗ್ರಹಿಸಬೇಕು ಅಂತ ಹೇಳಿದ್ರು. ಮನೋ ಅಪಿ ವಿಷಯ ವಿಕಲ್ಪಾಭಿಮುಖಂ ವಿಕಲ್ಪ ದೋಷ ದರ್ಶನೇನ ಜ್ಞಾನ ಶಬ್ದೋದಿತಾಯಾಂ ಬುದ್ಧೌ ಅಧ್ಯವಸಾಯ ಸ್ವಭಾವಾಯಾಂ ಧಾರಯೇತ್. ಇನ್ನ ಮನಃ ಅಪಿ, ನಮ್ಮ ಮನಸ್ಸನ್ನುವಂತಹದ್ದು. ಮನಸ್ಸಂತಂದ್ರೆ ಇದು ಸ್ಪರ್ಶರಹಿತತ್ವೇ ಸತಿ ಕ್ರಿಯಾವಾನ್ ಮನಃ. ಇವು ಕೈಗೆ ಮುಟ್ಟಾಕ್ ಬರಂಗಿಲ್ಲ, ಕ್ರಿಯಾ ಮಾತ್ರ ಮಾಡೋದು ಬಿಡಂಗಿಲ್ಲ ಅದು. ಅದಕ್ಕೆ ಅದು ಕ್ರಿಯಾ ಮಾಡ್ತೈತಂದ್ರೆ ಅದು ಕ್ರಿಯಾ, ಅದಕ್ಕೆ ಸಂಕಲ್ಪ ವಿಕಲ್ಪ ಮನಃ ಅಂತ ಹೇಳ್ತಾರ. ಯಾವ್ದು ಸಂಕಲ್ಪ ವಿಕಲ್ಪ ಮಾಡ್ತದೋ ಅದಕ್ಕೆ ಮನಸ್ಸಂತ ಕರಿಬೇಕು ಅಂತ. ಯಾಕಂದ್ರೆ ಇದು ವಾಯು ತತ್ವದಿಂದ ಉತ್ಪತ್ತಿ ಆಗೈತ್ರಿ. ಇದು ವಾಯುವಿನ ಗುಣ ಮನಸ್ಸಿನಾಗ ಅದಾವಂತ. ವಾಯು ಯಾವಾಗಲೂ ಚಂಚಲ ಅಲ್ರಿ ಅದು. ವಾಯು ಯಾವಾಗಲೂ ಸಂಚಾರ ಮಾಡ್ತಾನೆ ಇರ್ತದದು. ಹಂಗ ಮನಸ್ಸು ಕೂಡ ಒಂದೇ ಕಡೆ ಇರಂಗಿಲ್ಲ ಅಂತಿದು. ಇಂಥ ಮನಸ್ಸು ವಿಷಯ ವಿಕಲ್ಪಾಭಿಮುಖಂ ವಿಕಲ್ಪ ದೋಷ ದರ್ಶನೇನ. ಈಗ ನಮ್ಮ ಮನಸ್ಸು ವಿಷಯಗಳತ್ತ ಹರಿದಾಡ್ತದಿದು. ಅದಕ್ಕೆ ತಡೆಯುವುದಾಗದು ತನಗೆ ಅಗಣಿತ ವಿಷಯದೋಳು ಎಡೆಯಾಡುವ ಅತಿ ಚಪಲತೆಯ ಚಿತ್ತವನು ಅಂತ ಹೇಳಿಬಿಟ್ಟಾರ. ಚಿತ್ತ ಅಂದ್ರೆ ಮನಸ್ಸಂತ್ರೆ, ಅಗಣಿತ ವಿಷಯದೋಳು ಅಂತ ಹೇಳಿದ್ರು ಅವರು. ಇದು ಒಂದೇ ವಿಷಯಕ್ಕೆ ಹೋಗಂಗಿಲ್ಲ ನಮ್ಮ ಮನಸ್ಸು, ಅಸಂಖ್ಯಾತ ವಿಷಯಗಳಲ್ಲಿ ಸಂಚಾರ ಮಾಡದೈತಂತಿದು. ಇದು ತಡೆಯಕ್ ಆಗುದಿಲ್ಲ ಅಂತಾರ ಅವ್ರು. ನಿಜಗುಣ ಶ್ರೀಗಳವರು ಇಂಥ ಮನಸ್ಸನ್ನು ತಡೆಯಕ್ ಆಗ್ತದೇನೋ? ಧರಣಿಯನ್ನು ಅಜಿನದಂತೆ ಸುಲಲಹುದು, ಮೇರುಗಿರಿಯನು ಅಂಗುಲಿಯ ಕೊನೆಯೊಳ ಆನಲಹುದು,
ಶರದಿಯನೊಮ್ಮೆ ಪಾನ ಮಾಡಲಹುದು. ಆ, ನಿಮಿಷ ಅಸದಳ ಅರಗಳಿಗೆ ನಿಲ್ಲಿಸಲು ಮಾನಸವ ಅಂತೇಳಿ ನಿಲ್ಲಿಸಲು ಒಂದ್ ಕಡೆ ಹೇಳ್ಕೊಂಬರ್ತಾರ ಅದನ್ರಿ. ಅಂದ್ರೆ ಈ ಭೂಮಿಯನ್ನ ಈ ಚಾಪೆ ಸುತ್ತದಂಗ ಸುತ್ತಿ ಇಟ್ಕೋಬಹುದಂತಿದನ್ರಿ. ಹಿರಣ್ಯಾಕ್ಷ ಈ ಭೂಮಿಯನ್ನ ಸುತ್ತಿ ಪಾತಾಳ ಒಯ್ದು ಇಟ್ಟಿದ್ನಲ್ರಿ ಅವ ಹಿರಣ್ಯಾಕ್ಷರೇ. ಆಮೇಲೆ ಕೃಷ್ಣ ಪರಮಾತ್ಮ ಬಾಲ್ಯದೊಳಗ ಈ ಇದನ್ನ ಗೋವರ್ಧನ ಗಿರಿಯನ್ನ ಗಿರಿಗಳನ್ನ ಎತ್ತಿ ಹಿಡಿದಿದ್ನಲ್ರಿ. ಮತ್ತ ಅವೆಲ್ಲ ಅಸಾಧ್ಯ ಅಲ್ರಿ ಅವು. ಆಮೇಲೆ ಸಮುದ್ರವನ್ನೇ ಪಾನ ಮಾಡಬಹುದಂತ ಅಗಸ್ತ್ಯ ಋಷಿಗಳು ಬಗ್ಸಿಯೊಳಗ ಸಮುದ್ರವನ್ನೇ ಕುಡಿದು ಬಿಟ್ಟಿದ್ರಂತ ಅವರು. ಮತ್ತ ಇವೆಲ್ಲ ಅಸಾಧ್ಯ ಇವು. ಸಮುದ್ರವನ್ನ ಎಲ್ಲಿ ಪಾನ ಮಾಡಿ ಕುಡಿಯಾಕತ್ತೇರಿ, ಇಷ್ಟು ಸಮುದ್ರ ಅದೇ. ಇವೆಲ್ಲ ಮಾಡಬಹುದಂತ ಹೇಳಿದ್ರು ಅವರು. ಆದ್ರ ಈ ಅರ್ಧ ನಿಮಿಷ ಅಂತ ಹೇಳಿ ಅರ್ಧ ನಿಮಿಷ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಇಷ್ಟೆಲ್ಲ ಮಾಡಬಹುದು, ಇವೆಲ್ಲ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅವರು. ಹಂಗ ಮನಸ್ಸು ವಿಷಯ ವಿಕಲ್ಪಾಭಿಮುಖಂ. ನಮ್ಮ ಮನಸ್ಸು ಯಾವ್ಯಾವ ವಿಷಯಗಳಲ್ಲಿ ಹೋಗ್ತದಲ್ಲ ಅಲ್ಲಿ ದೋಷ ದರ್ಶನ ಮಾಡಿಸ್ಬೇಕಂತಾರ ಅಲ್ಲಿ. ಆ ಯಾವ ವಿಷಯದಲ್ಲಿ ನಮ್ಮ ಮನಸ್ಸು ಹೋಗಿರ್ತದೋ ಅದು ಅನಿತ್ಯದ, ಅದು ದುಃಖ ರೂಪ ಅದ. ಯಾವುದೇ ವಿಷಯಕ್ಕೆ ಹೋಗಿಲ್ಲ ನಮ್ಮ ಮನಸ್ಸು, ಅದು ಅನಿತ್ಯ, ಅಶುಚಿ, ದುಃಖ, ಅನಾತ್ಮ. ಇವುಗಳನ್ನ ದೋಷ ದರ್ಶನ ಮಾಡಿಸ್ಬೇಕು ನಾವು ಮನಸ್ಸಿಗೆ. ಅಂದ್ರೆ ಅಲ್ಲಿ ಹೋಗುದ್ ಬಿಡ್ತೈತೆ ಅದು. ಈಗ ನೊಣ ಹೋಗಿ ಬೆಂಕಿ ಮ್ಯಾಗ ಕುಂಡಿರ್ತೈತೇನ್ರಿ ಅದು? ಯಾಕೆ ಕೂರ್ತೈತೆ? ನಾವು ಕುಂತ ಸುಟ್ಕೊಡ್ತಾ ಇದ್ದ ಅಂತ ಕೂರ್ತದ ಅದಕ್ಕೆ. ಹೌದಲ್ರಿ ಅದು? ಹಂಗ ಅದಕ್ಕೆ ನಿಜವೂ ಪರಮಾತ್ಮಲ್ಲಿ ಬೇಡ್ಕೊಂಡ್ರು. ಅಲ್ಲಿ ಕೇಳ್ತಾರ ಅವರು, ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತೈತೋ ಅಲ್ಲೆಲ್ಲಿ ನಿನ್ ದರ್ಶನ ಮಾಡ್ಸಂತ ಕೇಳ್ತಾರ ಅವರು. ಪರಮಾತ್ಮ ನನ್ನ ಮನಸ್ಸು ಅನೇಕ ವಿಷಯಗಳಲ್ಲಿ ಹೋಗ್ತಿರ್ತದ, ಅಲ್ಲಿ ಕೆಡಿಸವರ ರಾಶಿಯ ನೀಶ ಅಂತ ಕೇಳ್ತಾರದನ್ರಿ. ಅದೇನೋ ಆರಂಭದ ಏನೋ ಬರ್ತೈತೆ ಅದ್ರಿ. ಅಂದ್ರೆ ಅಗಣಿತ ವಿಷಯದಲ್ಲಿ ಹೋಗ್ತಕ್ಕಂಥ ಮನಸ್ಸು ಏನೈತಲ್ಲ, ಯಾವ್ಯಾವ ವಿಷಯಗಳಲ್ಲಿ ನನ್ನ ಮನಸ್ಸು ಹೋಗ್ತದೆ ಅಲ್ಲಿ ನಿನ್ನ ದರ್ಶನ ಆಗಿಬಿಟ್ರೆ ಆ ವಿಷಯಗಳ ಮೇಲಿರ್ತಕ್ಕಂಥ ಆಸೆ ಕೆಟ್ಟು ಹೋಗ್ತದ, ಅದನ್ನ ನೀನೇ ಮಾಡಬೇಕು ಅಂತ ಕೇಳ್ತಾರ ಅವರು. ಪರಮಾತ್ಮನಲ್ಲಿ ನಿಜಮಶಿವರು ಬೇಡ್ಕೊಂಡಾರ ಅವರು. ಈ ರೀತಿಯಾಗಿ ವಿಕಲ್ಪಾಭಿಮುಖಂ ವಿಕಲ್ಪ ದೋಷ ದರ್ಶನೇನ ಜ್ಞಾನ ಶಬ್ದೋದಿತಾಯಾಂ ಬುದ್ಧೌ. ಯಾವಾಗ ಆ ಜ್ಞಾನ ಶಬ್ದ ಅನ್ನುವಂತಹದ್ದು ಉದಯಿತಾನಾಂ ಅಂದ್ರೆ ಯಾವಾಗ ಉದಯ ಆಗ್ತೈತೋ ಅಂತ, ಆ ವಿಷಯಗಳ ಒಂದು ವಿಕಲ್ಪ ಏನೈತಲ್ಲ ಅದ್ರ ಕಡೆ ನಮ್ಮ ಮನಸ್ಸು ಯಾವ ವಿಷಯಗಳತ್ತ ಹೋಗ್ತಿರ್ತದ ಅಂತ ಮನಸ್ಸು ಅನ್ನುವಂತಹದ್ದನ್ನ ಆ ವಿಕಲ್ಪಗಳಲ್ಲಿರ್ತಕ್ಕಂಥ ಒಂದು ವಿಷಯಗಳಲ್ಲಿ ದೋಷ ದರ್ಶನವನ್ನ ನಾವು ಮಾಡಿಸ್ಬೇಕು ಅದನ್ನ. ಅವಾಗ ಅಲ್ಲಿ ಜ್ಞಾನ ಅನ್ನುವಂತ ಒಂದು ನಮಗ ಒಂದಲ್ಲಿ ಜ್ಞಾನ ಆಗ್ತೈತಲ್ಲ, ಈ ವಿಷಯಗಳೆಲ್ಲ ಇವು ದೋಷದಿಂದ ಕೂಡ್ಕೊಂಡಾವು, ಇವುಗಳನ್ನ ತ್ಯಾಗ ಮಾಡಬೇಕು ಅನ್ನುವಂತ ಒಂದು ವೈರಾಗ್ಯ ಭಾವ ನಮ್ಮಲ್ಲಿ ಮೂಡ್ತದ ಅದರ. ಅದಕ್ಕೆ ಭಗವದ್ಗೀತೆಯಲ್ಲಿಯೂ ಕೂಡ ಪರಮಾತ್ಮ ಅದನ್ನು ಹೇಳ್ಕೊಂಡು ಬಂದ. ಅಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನ ಅಂತಂದ್ರೆ, ಯದಾ ಮೋಹ ಬುದ್ಧಿರತಿ ತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸು ಶ್ರುತಶ್ಚ ಅಂತೇಳಿ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನ. ಅಂದ್ರೆ ಪ್ರಾಪಂಚಿಕ ವಿಷಯಗಳ ಒಂದು ದೋಷ ದರ್ಶನ. ಮತ್ತೆ ಕೆಲವೊಂದು ಪುರಾಣಗಳಲ್ಲಿ ಕೇಳ್ತೇವಲ್ರಿ, ಯದಾತೆ ಮೋಹ ಕಲಿಲಂ, ಮೋಹ ಅನ್ನುವಂತ ಕಲ್ಮಶ ಇದು ನಮ್ಮ ಬುದ್ಧಿಗೆ ಅಂಟುಕೊಂಡೈತಿ. ಇದು ರೀ ನಮ್ಮ ಬುದ್ಧಿಗಳು ಮೋಹ ಆವರಿಸಿಬಿಟ್ಟೈತಿಲ್ರಿ. ಇವಾಗ ಈ ಸಂಸಾರದ ಮೇಲೆ ಮೋಹ ಆವರಿಸಿಬಿಟ್ಟದ, ದೇಹದ ಮೇಲೆ ಮೋಹ ಆವರಿಸಿಬಿಟ್ಟದ. ಇದು ಕಲ್ಮಶ ಅಂತಾರೆ. ಇದು ಕಲ್ಮಶ ಅಂತಂದ್ರೆ ಇದು ಮಾಲಿನ್ಯ ಅಂತ. ಇದು ನಮ್ಮ ಬುದ್ಧಿಗೆ ಅಂಟಿಕೊಂಡಿರ್ತಕ್ಕಂಥ ಮಾಲಿನ್ಯ ಇದು. ಯದಾತೆ ಮೋಹ ಕಲಿಲಂ ಬುದ್ಧಿರ್ವತಿ ತರಿಷ್ಯತಿ, ಅದು ಬುದ್ಧಿಯನ್ನ ಬಿಟ್ಟು ಹೋಗ್ತದೆ ಯಾವಾಗ. ಆ ಮೋಹ ಕಲ್ಮಶ ಅನ್ನುವಂತಹದ್ದು, ಈ ಮೋಹ ಯಾವಾಗ ಸಂಪೂರ್ಣ ನಮ್ಮ ಬುದ್ಧಿಯಿಂದ ದೂರ ಆಗಿ ಹೋಗ್ತದೋ ಅವಾಗ ಶ್ರೋತವ್ಯಸ ಶ್ರುತಶ್ಚ, ನಾವು ಪುರಾಣಗಳಿಂದ ಕೇಳಿರ್ತಕ್ಕಂಥ ಒಂದು ವಿಷಯಗಳು, ಸ್ವರ್ಗಲೋಕದ ವಿಷಯಗಳಾಗಲಿ ಮತ್ತು ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಒಂದು ವಿಷಯಗಳಾಗಲಿ, ಅವುಗಳಲ್ಲಿ ನಮಗೆ ವೈರಾಗ್ಯ ಬರ್ತೈತಂತವಾಗ. ಅಂದ್ರೆ ಅವುಗಳಲ್ಲಿ ನಾವು ದೋಷ ದರ್ಶನ ಕಂಡಾಗ, ಆ ಮೋಹ ಕಲ್ಮಶ ದೂರ ಆದಾಗ ನಮ್ಮ ಬುದ್ಧಿ ಅನ್ನುವಂಥದ್ದು ಅವು ಶುದ್ಧ ಆಗಿ ಹೋಗ್ಬಿಡ್ತೈತಿ ಅಂತ ಅಲ್ಲಿ ಭಗವದ್ಗೀತೆ ಅದನ್ನೇ ಇಲ್ಲಿ ಹೇಳಿ ಕತ್ತಿದ್ದಾರೆ ಅವರು.
ಮನೋ ಮನೋಪಿ ವಿಷಯ ವಿಕಲ್ಪಾಭಿಮುಖಂ ವಿಕಲ್ಪದೋಷದರ್ಶನೇನ ಜ್ಞಾನಶಬ್ದೋದಿತಾಯಾಂ ಬುದ್ಧೌ ಅಧ್ಯವಸಾಯ ಸ್ವಭಾವಾಯಾಂ ಧಾರಯೇತ್. ಇಲ್ಲಿ ಬುದ್ಧಿಯೊಳಗ ಅಧ್ಯವಸಾಯ ಸ್ವಭಾವಾಯಾಮ್. ಅಧ್ಯವಸಾಯ ಅಂದ್ರೇನು? ಇಲ್ಲಿ ನಿಶ್ಚಯಾತ್ಮಕವಾಗಿರ್ತಕ್ಕಂಥದ್ದು ಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ಅಂಥ ಒಂದು ಬುದ್ಧಿಯೊಳಗ ನಾವು ಏನ್ ಮಾಡ್ಬೇಕು? ಅದನ್ನ ಬುದ್ಧವು ಅವಧಾರಯೇತ್. ಬುದ್ಧಾವ ಅಧ್ಯವಸಾಯ ಸ್ವಭಾವಾಯಾಮ್ ಧಾರಯೇತ್. ಅಲ್ಲಿ ಬುದ್ಧಿಯೊಳಗ ಅದನ್ನ ಧರಿಸಬೇಕು ಅಂತ. ಜ್ಞಾನ ಶಬ್ದೋದಿತಾಯಾಮ್ ಬುದ್ಧವು ಅಂದ್ರೆ ಜ್ಞಾನ ಶಬ್ದದಿಂದ ಉದಿತವಾಗಿರ್ತಕ್ಕಂಥ ಬುದ್ಧಿಯೊಳಗೆ. ಯಾಕ ಜ್ಞಾನ ಆಗೋದು ಬುದ್ಧಿಯೊಳಗಲ್ರಿ. ಈಗ ಆ ವಿಷಯಗಳಲ್ಲಿ ದೋಷ ದರ್ಶನ ಆಯ್ತು ಅಂತಂದ್ರೆ ಅವುಗಳ ಮೇಲಿರ್ತಕ್ಕಂಥ ವ್ಯಾಮೋಹ ಹೊರಟು ಹೋಗ್ಬಿಡ್ತೈತೆ. ಅವಾಗ ಆ ಬುದ್ಧಿಯೊಳಗ ನಮಗೇನು ಜ್ಞಾನ ಆಗ್ತೈತಲ್ಲ, ಅವುಗಳಲ್ಲಿ ವೈರಾಗ್ಯ ಭಾವ ಮೂಡ್ತದಲ್ರಿ. ಇವೆಲ್ಲ ಅನಿತ್ಯ ಅನಾತ್ಮ ಅಂತೇಳಿ ಹಿಂಗೆ ನಮಗಲ್ಲಿ ದೋಷವನ್ನ ನಾವು ಕಂಡುಕೊಂಡ್ ಬಿಟ್ಟೇವಿ ಅಂತಂದ್ರೆ ಅವಾಗ ಅಲ್ಲಿ ನಮಗೇನೋ ಒಂದು ಜ್ಞಾನ ಆಗ್ತೈತಲ್ಲ, ಅದ್ಯಾವುದು? ಆ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿಯ ಒಂದು ಸ್ವಭಾವ ಅಂತದು. ಆ ಬುದ್ಧಿಯೊಳಗ ಅದನ್ನು ಒಯ್ದು ನಿಲ್ಲಿಸ್ಬೇಕು. ಯಾವುದನ್ನ? ಮನಸ್ಸನ್ನುವಂತಹದ್ದನ್ನ. ಮನಸ್ಸನ್ನು ಒಯ್ದು ಅಲ್ಲಿ ಏಕಾಗ್ರಗೊಳಿಸ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಲಯ ಮಾಡ್ಕೊಳ್ಬೇಕು ಅಂತ. ಆಮೇಲೆ ತಾಮಪಿ ಬುದ್ಧಿಂ, ಅಂಥ ಬುದ್ಧಿ ಅನ್ನುವಂತಹದ್ದನ್ನ. ಯಾಕಂದ್ರೆ ಬುದ್ಧಿಯಲ್ಲಿರ್ತಕ್ಕಂಥ ಒಂದು ನಿಶ್ಚಯಾತ್ಮಿಕ ಹೊರಗಿನ ಪ್ರಾಪಂಚಿಕ ವಿಷಯಗಳ ಒಂದು ಜ್ಞಾನ ಅನ್ನುವಂತಹದ್ದೇನು ಬುದ್ಧಿ ಮಾಡ್ಕೊಂಡಿರ್ತದಲ್ರಿ. ಈ ಹೊರಗಿನ ವಿಷಯಗಳ ಜ್ಞಾನ ಮಾಡ್ಕೊಳ್ಳೋದು ಬುದ್ಧಿ ಅಂತ ತಿಳಿಸ್ಕೊಳ್ತದ. ಈ ಬುದ್ಧಿ ತನ್ನ ವ್ಯಾಪಾರ ನಿಲ್ಲಿಸ್ಬೇಕು ಅಂತ. ಗಾಢ ನಿದ್ರೆಗೆ ಹೋದಾಗ ನಮ್ಮ ಬುದ್ಧಿ ಏನಾರು ಅರಿತದನ್ರಿ? ಈ ಎಚ್ಚರದಾಗ ನಾವು ಅರಿತೇವಿ. ಯಾರ ಸ್ನೇಹಿತರು ಬಂದ್ರೆ ಓ ನಮ್ಮ ಇಂಥವ್ರ ಸ್ನೇಹಿತರು ಇವರು, ಅಥವಾ ಯಾವುದೋ ಒಂದು ಪಕ್ಷಿ ಬಂದ್ರೆ ಓ ಇಂಥ ಪಕ್ಷಿ ಇದು, ಇಂಥ ಪ್ರಾಣಿ ನಾವು ಅರಿದು. ಅದರಿಂದ ಬುದ್ಧಿ ಅಂತ ಹೋಗ್ತಿಲ್ರಿ. ಇದು ಬುದ್ಧಿ ಅಂತ ಯಾವಾಗ ಅನಿಸ್ಕೊಳ್ತದ ಅಂತಂದ್ರೆ ನಮ್ಮ ಎದುರುಗಡೆ ಇರ್ತಕ್ಕಂಥ ವಸ್ತುಗಳನ್ನ ಇಂದ್ರಿಯ ಮುಖಾಂತರವಾಗಿ ಅದರ ನಿಶ್ಚಯ ಜ್ಞಾನ ಮಾಡ್ಕೊಂಡಾಗ ಅದು ಬುದ್ಧಿ ಅಂತ ಹೇಳಿಸ್ಕೊಳ್ತದ. ಈಗ ಆ ಬುದ್ಧಿ ಅನ್ನುವಂತಹದ್ದು ಯಾವ ಹೊರಗಿನ ಯಾವುದೇ ವಸ್ತುಗಳ ಜ್ಞಾನ ಮಾಡಿಕೊಳ್ಳಾರ್ದಂಗ, ಹೆಂಗ ಗಾಢ ನಿದ್ರೆಯೊಳಗೆ ಹೋದಾಗ ಮನಸ್ಸು ಬುದ್ಧಿ ಎಲ್ಲ ಇಂದ್ರಿಯ ಲಯ ಆಗಿ ಹೋಗ್ಬಿಡ್ತಾವ. ಅಲ್ಲಿ ಆತ್ಮ ಲಯ ಆಗಿ ಬಿಡ್ತಾವ. ಅವಾಗ ಅಲ್ಲಿ ಬುದ್ಧಿಯೊಳಗ ನಿಶ್ಚಯಾತ್ಮಕ ಜ್ಞಾನನೂ ಇಲ್ಲ, ಅಲ್ಲಿ ಸಂಕಲ್ಪ ವಿಕಲ್ಪನೂ ಇಲ್ಲ, ಅಲ್ಲಿ ನೋಡು ಕೇಳು ಯಾವ್ದೇನು ಇಲ್ಲ. ಯಾಕೆ? ಎಲ್ಲ ಲಯ ಆಗಿಬಿಟ್ಟಾವಲ್ರಿ ಇವಾಗ ಅಲ್ಲಿ. ಅದಕ್ಕ ಆ ಬುದ್ಧಿ ಅನ್ನುವಂತಹದ್ದನ್ನ, ಆ ನಿಶ್ಚಯ ಸ್ವಭಾವ ಆಗಿರ್ತಕ್ಕಂಥ ಬುದ್ಧಿ ಅನ್ನುವಂತಹದ್ದು ಏನದಲ್ಲ, ಆ ಜ್ಞಾನ ಶಬ್ದಕ್ಕೆ ವಾಚ್ಯವಾಗಿರ್ತಕ್ಕಂಥ ಆ ಬುದ್ಧಿ ಅನ್ನುವಂತಹದ್ದನ್ನ ನಾವು ಮಹತ್ತತ್ವದಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅದನ್ನ ಮಹತಿ ಅಂತಂದ್ರೆ ಇಲ್ಲಿ ಆತ್ಮನಿ, ಮಹತಿ ಆತ್ಮನಿ ಭೋಕ್ತರಿ. ಇಲ್ಲಿ ಭೋಕ್ತೃ ಅಂತಂದ್ರೆ ಜೀವ ಅಂತ. ಭೋಕ್ತೃ ಅಂತ ನಾವು ಕರ್ಕೊಂಡ್ ಬಂದಿದಾರ ಅಲ್ಲಿ. ಅಂದ್ರೆ ಭೋಕ್ತೃ ಅಂತ ಯಾರು? ಅಗ್ರಾಯಾಮ್ ವಾ ಬುದ್ಧವು ಸೂಕ್ಷ್ಮತಾಪಾದನೇನ ನಿಯಚ್ಛೇತ್. ಇಲ್ಲಿ ಅಗ್ರಾಯಾಮ್, ಅಗ್ರಾಯಾಮ್ ಅಂತ ಆರಂಭದಲ್ಲಿ ಅಂತ. ಇಲ್ಲಿ ಪ್ರಥಮ ಜೀವ ಯಾರೇ? ಹಿರಣ್ಯ ಗರ್ಭ. ಮಹತ್ತತ್ವ ಅಂದ್ರೆ ಹಿರಣ್ಯ ಗರ್ಭ ಅಂತ. ಆ ಬುದ್ಧಿ ಅನ್ನುವಂತಹದ್ದನ್ನ ಹಿರಣ್ಯ ಗರ್ಭನಲ್ಲಿ ಲಯ ಮಾಡಬೇಕು ಅಂತ. ಅದಕ್ಕೆ ಯಾಕಂದ್ರೆ ಮುಂದೆ ಹೋದಂಗ ಸೂಕ್ಷ್ಮ ಆಗ್ತೈತಿ. ಇವಾಗ ಇವರೆಲ್ಲ ಅವ್ಯಕ್ತ. ಇವರು ಹಿರಣ್ಯ ಗರ್ಭ ಆಗಲಿ ನಾವು ಬುದ್ಧಿವರೆಗೆ ತಿಳ್ಕೊಬಹುದು, ಬುದ್ಧಿ ತನಕ. ಬುದ್ಧಿಯಿಂದ ಮತ್ತ ಮಹತ್ತತ್ವ ಅವ್ಯಕ್ತ ತತ್ವ ಅಂತ ಏನದಾವಲ್ರಿ ಇವು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಅವುಗಳು. ಆದ್ರಿಂದ ತಾಮಪಿ ಬುದ್ಧಿಂ, ಅಂಥ ಯಾವ ಅಧ್ಯವಸಾಯ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಅಂದ್ರೆ ನಿಶ್ಚಯಾತ್ಮಕವಾಗಿರುವ ಸ್ವಭಾವಗಳಂತ ಯಾವುದು ಜ್ಞಾನ ಶಬ್ದಕ್ಕೆ ವಾಚ್ಯವಾಗಿರ್ತಕ್ಕಂಥ ಬುದ್ಧಿ ಅನ್ನುವಂಥದ್ದು ಐತಲ್ಲ, ಆ ಬುದ್ಧಿ ಅನ್ನುವಂಥದ್ದನ್ನ ನಾವು ಆತ್ಮನಲ್ಲಿ ಅಂತಂದ್ರೆ ಇಲ್ಲಿ ಭೋಕ್ತೃ. ಭೋಕ್ತೃ ಅಂತಂದ್ರೆ ಇಲ್ಲಿ ಮೊದಲು ಹುಟ್ಟಿದಂತ ಹಿರಣ್ಯ ಗರ್ಭ ಅಂತ. ಅಗ್ರಾಯಾಮ ಬುದ್ಧವು ಸೂಕ್ಷ್ಮತಾಪಾದನೇನ ನಿಯಚ್ಛೇತ್. ಯಾಕಂದ್ರೆ ಅಲ್ಲಿ ಹಿರಣ್ಯ ಗರ್ಭ ಅಂದ್ರೆ ಅವನು ಬಹಳ ಸೂಕ್ಷ್ಮವಾಗಿ ಅದಾನಂತವನು. ಅದನ್ನು ಸೂಕ್ಷ್ಮವಾಗಿ ನಮ್ಮ ಬುದ್ಧಿಯನ್ನ ಒಯ್ದು ಹಿರಣ್ಯ ಗರ್ಭನಲ್ಲಿ ಅಲ್ಲಿ ಏಕಾಗ್ರಗೊಳಿಸಬೇಕು, ಅಲ್ಲಿ ತಡೆ ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಇನ್ನ
ಮಹಾಂತಂ ತು ಆತ್ಮಾನಂ ಶಾಂತೆ ಆತ್ಮನಿ ಪ್ರಕರಣವತಿ ಪರಸ್ಮಿನ್ ಪುರುಷೇ ಪರಸ್ಯಾಂ ಕಾಷ್ಠಾಯಾಂ ಪ್ರತಿಷ್ಠಾಪಯೇತಿತಿ ಚ. ಹ್ಮ್ ಇನ್ನು ಮಹಾಂತಂ ಆತ್ಮಾನಂ, ಹ್ಮ್ ಇಲ್ಲಿ ಮಹಾಂತನಾಗಿರ್ತಕ್ಕಂಥ ಆತ್ಮ ಅಂತಂದ್ರೆ ಯಾರಿಲ್ರಿ? ಬ್ರಹ್ಮ. ಯಾರು ಇಲ್ಲಿ ಹಿರಣ್ಯ ಗರ್ಭ ಅಂತ ಏನ್ ಹೇಳ್ಕೊಂಬಂದ್ರಲ್ರಿ ಈಗ, ಹ್ಮ್ ಹ್ಮ್ ಆ ಹಿರಣ್ಯ ಗರ್ಭನನ್ನ ಪರಬ್ರಹ್ಮದಲ್ಲಿ ಹೋಗಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಲಾಸ್ಟ್ ಕೊನೆಗೆ. ಹ್ಮ್ ಪರಬ್ರಹ್ಮ ಅನ್ನುವಂಥದ್ದು ಏನೈತಲ್ಲ, ಹ್ಮ್ ಪರಸ್ಯಾಂ ಕಾಷ್ಠಾಯಾಮ್, ಹ್ಮ್ ಪರಾಕಾಷ್ಠ ಅಂತಂದ್ರೆ ಅದೇ ಕೊನೆ ಗತಿ ಅಂತ. ಹ್ಮ್ ಬ್ರಹ್ಮವನ್ನು ಹೊಂದಿದ ಮೇಲೆ ಇನ್ನೊಂದನ್ನು ಹೊಂದಬೇಕನ್ನುವಂಥದ್ದು ಯಾವುದು ಉಳಿಯಂಗಿಲ್ಲ. ಹೌದು. ಅಂಥ ಯಾವ ಪರಬ್ರಹ್ಮ ಸ್ವರೂಪದಲ್ಲಿ, ಹ್ಮ್ ಅಂತ ಆತ್ಮನಲ್ಲಿ ಹ್ಮ್ ಈ ಯಾವ ಮಹಾಂತಂತು ಆತ್ಮಾನಂ, ಇಲ್ಲಿ ಭೋಕ್ತೃ ಅಂತೇನ ಕರ್ಕೊಂಡು ಬಂದಾನಲ್ರಿ ಇಲ್ಲಿ ಮೊದಲನ ಆದಿ ಜೀವ ಹಿರಣ್ಯ ಗರ್ಭ ಅಂತ ಏನ್ ಕರೀತಾರಲ್ಲ, ಹೌದು. ಅವನನ್ನ ಇಲ್ಲಿ ಯಾವ ಪರಬ್ರಹ್ಮ ಸ್ವರೂಪದಲ್ಲಿ ಹ್ಮ್ ಪ್ರತಿಷ್ಠಾಪಯೇತ್, ಹ್ಮ್ ಅದನ್ನ ನಿಲ್ಲಿಸ್ಬೇಕು ಅಂತ, ಹ್ಮ್ ಅಲ್ಲಿ ನಿಲುಗಡೆ ಮಾಡಬೇಕು ಅಂತ ಹೇಳ್ತಾರ ಅವರು. ಹೌದು. ತದೇವ ಪೂರ್ವಾಪರಾಲೋಚನಾಯಾಂ ನ ಅಸ್ತಿ ಪರಪರಿಕಲ್ಪಿತಸ್ಯ ಪ್ರಧಾನಸ್ಯ ಅವಕಾಶಃ. ನೋಡಿ, ಅದೇ ಒಂದು ಇಲ್ಲಿ ಪೂರ್ವಾಪರ ವಿಚಾರವನ್ನ ಮಾಡಿ ನೋಡಿದಾಗ, ಹ್ಮ್ ನಾವು ಆ ಮಂತ್ರಗಳನ್ನ, ಪೂರ್ವ ಮಂತ್ರಗಳನ್ನ, ಅದರ ಉತ್ತರ ಮಂತ್ರಗಳನ್ನ ವಿಚಾರ ಮಾಡಿ ನೋಡಿದಾಗ ಹ್ಮ್ ಇಲ್ಲಿ ನಮಗ ಪ್ರಕರಣ ಏನು ಬಂದದ ಅಂತಂದ್ರೆ, ಹ್ಮ್ ಆ ಪರಬ್ರಹ್ಮದ ವಿಷಯಕವಾಗಿಯೇ ಇಲ್ಲಿ ಚರ್ಚೆ ಬಂದದ. ಇಲ್ಲಿ ಹ್ಮ್ ಪರಬ್ರಹ್ಮವನ್ನೇ ಅರಿತುಕೊಳ್ಬೇಕು, ಅದರಿಂದಲೇ ನಮಗ ಮೋಕ್ಷ ಪ್ರಾಪ್ತಿ, ಹ್ಮ್ ಅದರಿಂದಲೇ ಇವನು ಆತ್ಮ ದರ್ಶನ ಮಾಡಿಕೊಂಡು ಮುಕ್ತನಾಗ್ತಾನೆ ಅಂತೇಳಿ ಹ್ಮ್ ಅಂಥ ಪ್ರಕರಣ ಬಂದದ. ಹ್ಮ್ ಆದ್ರೆ ಇಲ್ಲಿ ನಾಸ್ತಿ ಪರಿಕಲ್ಪಿತಸ್ಯ. ಹ್ಮ್ ಪರ ಅಂದ್ರೆ ಇಲ್ಲಿ ಸಾಂಖ್ಯರು, ಹಾ ಪರಿಕಲ್ಪಿತಸ್ಯ ಅಂತಂದ್ರೆ ಏನು, ಅವರು ಕಲ್ಪಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನ ಅಂತ ಏನೈತಲ್ರಿ, ಹ್ಮ್ ಆ ಪ್ರಧಾನದ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲೇ ಇಲ್ಲ ಅಂತ. ಇಲ್ಲಿ ಹ್ಮ್ ಅವನು ಪ್ರಧಾನವೇ ಹೇಳಿದಾರಂತ ಹೇಳ್ತಾನಲ್ಲಿ ಹೌದು. ಶ್ರುತಿಯೊಳಗ. ಹ್ಮ್ ಮಹತ್ತತ್ವ, ಅವ್ಯಕ್ತ ತತ್ವ, ಪುರುಷ ಅಂತ ಬಂದದ. ಹ್ಮ್ ಅದಕ್ಕೆ ನೋಡಪ್ಪ, ಶ್ರುತಿಯೊಳಗನು ಕೂಡ ನಮ್ಮ ಪ್ರಧಾನವೇ ಜಗತ್ತಿಗೆ ಕಾರಣ ಅಂತ ಹೇಳಿದ್ದಾರೆ ಅಂತ ಸಾಂಖ್ಯ ಹೇಳ್ತಾನಲ್ರಿ. ಹೌದು. ಅದಕ್ಕೆ ಆಚಾರ್ಯ ಹೇಳಿದ್ರು, ನೋಡಪ್ಪ, ಅದು ಈ ಪ್ರಕರಣ ಅನ್ನುವಂಥದ್ದು ಇದು ಪರಬ್ರಹ್ಮ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಹ್ಮ್ ಇಲ್ಲಿ ಪ್ರಧಾನದ ವಿಚಾರಣೆ ಬರಂಗಿಲ್ಲ. ಇಲ್ಲಿ ಹ್ಮ್ ಪ್ರಧಾನ ಜಗತ್ತಿಗೆ ಕಾರಣ ಅಲ್ಲೇ ಅಲ್ಲ. ಹೌದು. ಅದಕ್ಕೆ ಇಲ್ಲಿ ಅವ್ಯಕ್ತ ಅನ್ನುವಂಥ ಶಬ್ದಕ್ಕೆ ಅಲ್ಲಿ ನಾವು ಪ್ರಧಾನ ಅಂತ ಅರ್ಥ ಮಾಡಬಾರದು. ಹ್ಮ್ ಅಲ್ಲಿ ಅವ್ಯಕ್ತ ಅನ್ನೋ ಶಬ್ದಕ್ಕೆ ಶರೀರ ಅಂತ ಹೇಳ್ತಾರಲ್ಲಿ. ಹ್ಮ್ ಅಲ್ಲಿ ಶರೀರ ಅಂದಕ್ಕೆ ಮತ್ತೆ ಅವನು ಇನ್ನೂ ಮತ್ತೆ ಆಕ್ಷೇಪ ಮಾಡ್ತಾನ ಅವನು. ಹೌದು. ಶರೀರ ಅದೆಲ್ಲ ಅವ್ಯಕ್ತ ಆಗ್ತದ್ರಿ. ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣಲಾರ್ದು ಅವ್ಯಕ್ತ. ಹೌದು. ಈಗ ಮಹತ್ತತ್ವ, ಹ್ಮ್ ಆಮೇಲೆ ಮೂಲಾಂಕಾರ, ಕೆಲವು ಅದಾವಲ್ಲಿ ಮಾಯಾ, ಹ್ಮ್ ಇವೆಲ್ಲ ಅವ್ಯಕ್ತ. ಇವು ಅವ್ಯಕ್ತ. ಅವು ನಮ್ಮ ಕಣ್ಣಿಗೆ ಗೋಚರ ಆಗುದಿಲ್ಲ. ಹ್ಮ್ ಮತ್ತೆ ಶರೀರ ನಮ್ಮ ಕಣ್ಣಿಗೆ ಗೋಚರ ಆಕೈತಲ್ಲ ಇದು. ಹೌದು. ಹೌದು. ಮತ್ತೆ ಇದು ವ್ಯಕ್ತನ, ಇದು ಹೆಂಗ ಅವ್ಯಕ್ತ ಅಂತ ನೀವು ಹೇಳ್ತೀರಿ ಅಂತ ಹ್ಮ್ ಇಲ್ಲಿ ಮತ್ತೆ ಅವನು ಆಕ್ಷೇಪ ಮಾಡ್ತಾನೆ. ಅದು ಮತ್ತೆ ಮುಂದಿನ ಭಾಷ್ಯದಲ್ಲಿ ಬರ್ತದ್ರಿ, ಅದರ ಹ್ಮ್ ಮುಂದಿನ ಭಾಗದೊಳಗ. ಹ್ಮ್ ಒಟ್ಟು ಈ ಒಂದು ಭಾಷ್ಯದೊಳಗೆ ಆಚಾರ್ಯರು ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಇಲ್ಲಿ ಅಧ್ಯಾತ್ಮ ಯೋಗವನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದರಿಂದ ಹ್ಮ್ ಈ ಅವ್ಯಕ್ತ ಅನ್ನುವಂತಹದ್ದು ಹ್ಮ್ ಇಲ್ಲಿ ಶರೀರವೇ ಹೊರತು ಪ್ರಧಾನ ಅಲ್ಲ. ಹ್ಮ್ ಅವ ಪ್ರಧಾನ ಅಂತ ಅವ ಅಂತಾನಲ್ಲಿ. ಹೌದು. ಹೌದು. ಅವ್ಯಕ್ತ ಶಬ್ದದಿಂದ ಹ್ಮ್ ಅಲ್ಲಿ ಪ್ರಧಾನವನ್ನೇ ಹೇಳಿದ್ದಾರೆ ಹೊರತು ಹ್ಮ್ ಇಲ್ಲಿ ನೀವು ಹೇಳ್ತಕ್ಕಂತ ಯಾವ ಒಂದು ಪರಮಾತ್ಮ ಏನು ಹೇಳಿದ್ರಲ್ಲ, ಹೌದು. ಅದು ಯಾವುದು ಅಲ್ಲ ಅಂತ ಅವ ಪೂರ್ವ ಪಕ್ಷಿಯಲ್ಲಿ. ಹ್ಮ್ ಸರಿ. ಯಾಕೆ ಶ್ರುತಿಯಲ್ಲಿನೇ ಅಲ್ಲಿ ಅವ್ಯಕ್ತ ಮಹತತ್ವ, ಅವ್ಯಕ್ತ ಪುರುಷ ಅಂತ ಶ್ರುತಿಯಲ್ಲಿ ಹೇಳ್ಕೊಂಡ್ ಬಂದಿದಾರ. ಹ್ಮ್ ಆದ್ರಿಂದ ಇಲ್ಲಿ ಪ್ರಧಾನವೇ ಜಗತ್ತಿಗೆ ಕಾರಣ ಅಂತ ಹೇಳಬೇಕು ಅಂತೇನು ಅವನು ನಮಗ ಉಪದೇಶ ಮಾಡ್ಕೊಂಡು ಬಂದಿದ್ನಲ್ಲ, ಆಕ್ಷೇಪ ಮಾಡಿದ್ದವನು. ಹೌದು. ಅದಕ್ಕೆ ಇಲ್ಲಿ ಆಚಾರ್ಯರು ನಮಗ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಅವರು ಹ್ಮ್ ನೋಡಪ್ಪ, ಅಲ್ಲಿ ಪ್ರಕರಣವನ್ನ ನಾವು ಹಿಂದೆ ಮುಂದೆ ಆಲೋಚನೆ ಮಾಡ್ಬೇಕಂತಾರ ಅವರು. ಹೌದು. ಹೌದು. ಆ ಕಠೋಪನಿಷತ್ನಲ್ಲಿ ರಥರೂಪ ಕಲ್ಪನೆಯನ್ನ ಮಾಡಿ ಹ್ಮ್ ಶರೀರವೇ ಅಲ್ಲಿ ರಥ ಅಂತ ಹೇಳಿದಾರಲ್ಲಿ, ಹ್ಮ್ ಆ ಶರೀರಲ್ಲಿರ್ತಕ್ಕಂಥ ಆತ್ಮನೇ ಇಲ್ಲಿ ರಾಜ ಇದ್ದಂಗ, ಹ್ಮ್ ಬುದ್ಧಿನೇ ಸಾರಥಿ. ಈ ರಥರೂಪ ಕಲ್ಪನೆ ಯಾಕೆ ಮಾಡ್ಯಾರ ಅಂತಂದ್ರೆ ಜೀವ ಬ್ರಹ್ಮ ಸ್ವರೂಪನೇ ಅದಾನ ಅಂತ ತಿಳಿಸ್ಬೇಕಾಗೈತೆ ಅಲ್ಲಿ ನಮಗೆ. ಕರೆಕ್ಟ್ ಕರೆಕ್ಟ್. ಆ ಜೀವ ಬ್ರಹ್ಮರ ಏಕತ್ವ ಜ್ಞಾನ ಮಾಡಿಕೊಡುವುದಕ್ಕೋಸ್ಕರವಾಗಿ ರಥರೂಪ ಕಲ್ಪನೆಯನ್ನ ಮಾಡಿ ಹ್ಮ್ ಅಲ್ಲಿ ಅವ್ಯಕ್ತ ಅನ್ನುವಂತಹದ್ದು ಏನೋ ಒಂದು ಶಬ್ದ ಬಂದದಲ್ಲ, ಹ್ಮ್ ಅದರಿಂದ ಈ ಶರೀರ ಅಂತಾನೆ ಅರ್ಥ ಮಾಡಬೇಕೇ ಹೊರತು ಹ್ಮ್ ಅಲ್ಲಿ ನಾವು ಪ್ರಧಾನ ಅಂತ ಅರ್ಥ ಮಾಡಕ್ ಬರಂಗಿಲ್ಲ ಅಂತೇಳಿ ಹ್ಮ್ ಹಿಂಗ ಆಚಾರ್ಯರು ಅಲ್ಲಿ ಸಾಂಖ್ಯರು
ಕಲ್ಪಿಸಲ್ಪಟ್ಟಿರ್ತಕ್ಕಂಥ ಯಾವ ಪ್ರಧಾನ ಅನ್ನುವಂತಹದ್ದು ಅದು ಜಗತ್ತಿಗೆ ಕಾರಣ ಆಗುವುದಿಲ್ಲ. ಅಂಥ ಒಂದು ಕಲ್ಪನೆ ಈ ಈ ಇದರೊಳಗೆ ಇಲ್ಲೇ ಇಲ್ಲ ಅಂತ ಈ ಶ್ರುತಿ ಅಭಿಪ್ರಾಯ ಅಲ್ಲವೇ ಅಲ್ಲದು. ಶ್ರುತಿಯ ವಿವಕ್ಷೆ ಏನಿದೆ, ಶ್ರುತಿ ತಾತ್ಪರ್ಯ ಏನಿದೆ ಅಂತಂದ್ರೆ ಅಲ್ಲಿ ಆ ಅವ್ಯಕ್ತ ಶಬ್ದದಿಂದ ಅಲ್ಲಿ ಶರೀರವನ್ನೇ ಹೇಳಿದ್ದಾರೆ. ಅದಕ್ಕಿನ್ನೂ ಸಾಕಷ್ಟು ಪ್ರಮಾಣ ಕೊಡ್ತೀವಂತಾರ. ಅದಕ್ಕೆ ಮುಂದಿನ ಭಾಷ್ಯ ಭಾಗದಲ್ಲಿ ಅದನ್ನೇ ಬಹಳ ಇನ್ನೂ ವಿಚಾರವಾಗಿ ಆ ಶರೀರವನ್ನೇ ಅದು ಅವ್ಯಕ್ತ ಅಂತ ಹೆಂಗೆ ಹೇಳ್ತೀರಿ ಅನ್ಲಿಕ್ಕೆ ಸಾಕಷ್ಟು ಯುಕ್ತಿ ಶ್ರುತಿ ಪ್ರಮಾಣಗಳನ್ನ ಕೊಟ್ಟು ಮುಂದೆ ಅದನ್ನ ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ನಾಳೆ ನೋಡೋಣಲ್ರಿ.